ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KAS ಯೂಟ್ಯೂಬ್ ಚಾನಲ್. ನೋಡಿ, ಬಹಳಷ್ಟು ಜನರ ಡಿಮ್ಯಾಂಡ್ ಆಗಿತ್ತು. ಇವತ್ತು ದೆಹಲಿ ಒಳಗೆ ಇಷ್ಟೊಂದು ಯಾಕೆ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ, ಇದಕ್ಕೆ ಕಾರಣ ಏನು? ಪ್ರತಿ ವರ್ಷ ಚಳಿಗಾಲ ಬಂದಾಗಲೆಲ್ಲ ರಾಷ್ಟ್ರ ರಾಜಧಾನಿ ಯಾಕೆ ಸೇಕ್ ಆಗಕ್ಕೆ ಶುರು ಮಾಡುತ್ತೆ? ಆಮೇಲೆ ಇದಕ್ಕೆ ಏನು ಪರಿಹಾರಗಳಿದಾವೆ? ನಿಜವಾಗ್ಲೂ ಕೇಂದ್ರ ಸರ್ಕಾರ ಆಗಿರ್ಬೋದು, ದೆಹಲಿ ಅಲ್ಲಿರುವಂಥ ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಒಂದು ಸಮಸ್ಯೆಯಿಂದ ಅತಿ ಹೆಚ್ಚು ಬಳಲ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಈ ಒಂದು ವಿಷಯವನ್ನು ವಿಸ್ತಾರವಾಗಿ ನೋಡೋಣ. ಬರೀ ಈ ವಿಷಯ KAS ಎಕ್ಸಾಮ್ಗೆ, PSI ಎಕ್ಸಾಮ್ಗೆ ಅಥವಾ ಮುಂಬರುವಂಥ ಎಲ್ಲ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ಗಳಲ್ಲಿ ಪ್ರಬಂಧವಾಗಿ ಮಾತ್ರ ಕೇಳಲಿಕ್ಕಿಲ್ಲ. ಈವನ್ ನಿಮಗೆ ಜನರಲ್ ಸ್ಟಡೀಸಲ್ಲೂ ಕೂಡ ಇದರ ಒಂದು ಪ್ರಶ್ನೆಗಳು ಬರ್ತವೆ ಫ್ರೆಂಡ್ಸ್. ಇದಕ್ಕೆ ಭೌಗೋಳಿಕ ಕಾರಣ ಏನು, ಆರ್ಥಿಕ ಕಾರಣ ಏನು, ರಾಜಕೀಯ ಕಾರಣ ಏನು, ಪ್ರತಿಯೊಂದು ಕೂಡ ಸಾಮಾನ್ಯ ಕಾರಣ ಏನು ಅನ್ನೋದನ್ನು ವಿಸ್ತಾರವಾಗಿ ನಿಮಗೆ ಹೇಳಿಕೊಡುತ್ತೆ. ಸೊ ಅದನ್ನು ಕರೆಕ್ಟಾಗಿ ಕೇಳಿ. ಯಾರ್ಯಾರೆಲ್ಲ PSI ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ನೀವೆಲ್ಲರೂ ಏನು ಮಾಡಬೇಕು ಅಂದರೆ, ನೋಡಿ, ಆಲ್ರೆಡಿ 600 PSI ಕರಿತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿರಬೇಕು ಫ್ರೆಂಡ್ಸ್. ಓಕೆ, ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಹಳಷ್ಟು ಜನ ಇನ್ನೂ ನೋಟಿಫಿಕೇಶನ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಹಾಗೆ ಹಿಂಗೆ ಅನ್ಕೋತೀರಿ. ನೋ, ಆ ಥರ ಆದರೆ ನೀವು ಪಾಸ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ನೀವು ಪ್ರತಿದಿನದ ಒಂದು ನಿತ್ಯವಾದಂಥ ಪ್ರಯತ್ನ ಇರಬೇಕು. ಆಮೇಲೆ ಯಾವುದೇ ವಿಷಯ ಬಂದರೆ ಅದರ ಮೇಲೆ ಪ್ರಬಂಧವನ್ನು ರೆಡಿ ಮಾಡಬೇಕು. ಇವತ್ತು ಸೇಮ್ ಪ್ರಬಂಧಗಳನ್ನು ಯಾವತ್ತೂ ಕೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ಹಂಗೆ ನ್ಯೂಸ್ ಒಳಗಿರ್ತವೆ ಹಾಗೆ ಕೇಳ್ತಾ ಇಲ್ಲ. ಬೇರೆದು ನೋಡಿ, ಇವತ್ತು ನಾನು ಡೆಲ್ಲಿ ಅಲ್ಲಿ ಆಗ್ತಾ ಇರುವಂಥ ವಾಯು ಮಾಲಿನ್ಯದ ಬಗ್ಗೆ ಮಾತಾಡ್ತಿದ್ದೀನಿ. ಬಟ್ ಇದೇ ವಾಯು ಮಾಲಿನ್ಯನೇ ಬೇರೆ ಮಾಲಿನ್ಯನ ಮತ್ತು ಬೇರೆ ನಗರವನ್ನು ಕೇಳಿ ಅಥವಾ ಭಾರತವನ್ನು ಕೇಳಿ ಅಥವಾ ಜಗತ್ತಿಗೆ ಇವತ್ತು ವಾಯು ಮಾಲಿನ್ಯ ಹೆಚ್ಚಾಗ್ತಿದೆ ಅಂತಲೂ ಕೇಳ್ಬೋದು. ನೀವು ಅಲ್ಲೂ ಕೂಡ ಇದೇ ಪಾಯಿಂಟ್ಸ್ಗಳನ್ನು ಉಪಯೋಗ ಮಾಡಿ ಇಂಟರ್ಚೇಂಜ್ ಮಾಡಿ ಬರಿಬೋದು. ಓಕೆ, ಯಾರ್ಯಾರೆಲ್ಲ PSI ಪೇಪರ್ 1 ಎಕ್ಸಾಮ್ಗೆ PSI ಎಕ್ಸಾಮ್ಗೆ ಆಗಲೇಬೇಕು, ಪ್ರಿಪೇರ್ ಆಗಲೇಬೇಕು ಅಂತ ಯಾರ್ಯಾರಿದ್ದೀರಾ, ಸೊ ನಾನು ಆಲ್ರೆಡಿ ಪೇಪರ್ 1 ಒಂದು ಕೋರ್ಸ್ನ ಲಾಂಚ್ ಮಾಡ್ತಿದ್ದೀನಿ ನಮ್ಮ ಆ್ಯಪ್ನಲ್ಲಿ. ಸೊ ಅಪ್ಲಿಕೇಶನ್ ಬಂದುಬಿಟ್ಟು ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿಬಿಟ್ಟು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇನ್ನೊಂದು ವಾರ ಡಿಸೆಂಬರ್ 1st ವೀಕ್ ಒಳಗೆ ಈ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಪ್ರಬಂಧವನ್ನು ಹೇಳ್ಕೊಡಲಾಗುತ್ತೆ. ನಾನು ಒಂದು ಪ್ರಬಂಧವನ್ನು ಹೇಳಿದರೆ ನಿಮಗೆ ಒಂದು ಪ್ರಬಂಧವನ್ನು ಹೋಮ್ವರ್ಕ್ ಕೊಡ್ತೀನಿ, ಅದನ್ನು ಮಾಡಬೇಕು. ಆ ಥರ ಕಮಿಟೆಡ್ ಆಗಿ 100% ಪಾಸ್ ಆಗಲೇಬೇಕು ಅಂತ ಯಾವ ವಿದ್ಯಾರ್ಥಿಗಳಿದ್ದೀರೋ, ಸೊ ನೀವು ಅದಕ್ಕೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಉಳುಕಿದವರು ಏನು ಮಾಡೋಕ್ಕಾಗೋದಿಲ್ಲ. ಓಕೆ, ನೋಡಿ, ಆಮೇಲೆ ಟ್ರಾನ್ಸ್ಲೇಷನ್ ಹೇಳ್ಕೊಡುತ್ತೆ ಯಾವ ಥರ ಮಾಡಬೇಕು ಅಂತ. ಒಂದು ನಾನು ಮಾಡಿ ತೋರಿಸ್ತೀನಿ, ಒಂದು ನಿಮಗೆ ಡೈಲಿ ವರ್ಕ್ ಕೊಡ್ತೀನಿ, ನೀವು ಮಾಡೋಕ್ಕೆ ರೆಡಿ ಇರಬೇಕು. ಪ್ರಿಸೈಸ್ ರೈಟಿಂಗ್ ಕೂಡ ಹಾಗೇನೆ, ನಾನು ಮೊದಲು ಮಾಡಿ ತೋರಿಸ್ತೀನಿ, ಆಮೇಲೆ ನಿಮಗೂ ಕೂಡ ಕೊಡ್ತೀನಿ. ಹೀಗೆ ಪ್ರಾಕ್ಟಿಕಲ್ ಆಗಿ ಈ ಒಂದು ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀನಿ. ಯಾರೂ ಕೂಡ ಅವಸರ ಮಾಡಬೇಡ್ರಿ. ನೋಡಿ, ಒಂದು ಕೋರ್ಸ್ನ ಲಾಂಚ್ ಮಾಡಬೇಕು ಅಂದರೆ ಎಷ್ಟು ಬೇಗ ಲಾಂಚ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್. ಅದರೊಳಗೆ ಏನೇನೆಲ್ಲ ಇರುತ್ತೆ, ಅದರೊಳಗೆ ಅದರಿಂದ ಏನು ಬದಲಾವಣೆ ಆಗುತ್ತೆ, ನಾನು ಯಾಕೆ ಆ ಕೋರ್ಸ್ನ ತೊಗೋಬೇಕು ಅನ್ನೋದು ಬಹಳನೇ ಇಂಪಾರ್ಟೆಂಟ್. ಅವಸರ ಮಾಡಬೇಡ್ರಿ. ಭಾಳ ಜನ ಫೋನ್ ಹಚ್ಚಿ ಕೂಡ ಕೇಳಿದ್ದೀರಾ. ಎಸ್, ಐ ವಿಲ್ ಲಾಂಚ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಓಕೆ, ಕರ್ನಾಟಕದೊಳಗೆ ನಿನ್ನೆ ನಕ್ಸಲ್ ವಿಕ್ರಮ್ ಗೌಡ ಅನ್ನೋರನ್ನ ಒಬ್ಬರನ್ನ ಉಡುಪಿಯಲ್ಲಿ ಹೊಡೆಯಲಾಗಿದೆ ಫ್ರೆಂಡ್ಸ್. ಆ್ಯಂಡ್ ಎಂಟೈರ್ ದೇಶಾದ್ಯಂತ ನಕ್ಸಲಿಸಮ್ ಅನ್ನು ಕಿತ್ತೊಗಿಬೇಕು ಅಂತ ಕೇಂದ್ರ ಸರ್ಕಾರ ವಿಚಾರ ಮಾಡಿದೆ. ನನ್ನ ನೆಕ್ಸ್ಟ್ ಎಸ್ಸೆ ಟಾಪಿಕ್ಕು ಈ ನಕ್ಸಲಿಸಮ್ ಮೇಲೆ ಇರುತ್ತೆ. ಆ್ಯಂಡ್ ಎಸ್ಸೆಗಳನ್ನು ಯಾವ ಥರ ಓದಬೇಕು, ಯಾವ ಥರ ಬರಿಬೇಕು, ಎಸ್ಸೆಗಳ ಪ್ರಿಪ್ರೇಷನ್ ಹೆಂಗಿರಬೇಕು ಅನ್ನೋದ್ರ ಸಂಬಂಧನೇ ನಾನು ಒಂದು ಸಪ್ರೇಟಾಗಿ ಪುಸ್ತಕವನ್ನು ಕೂಡ ರಿಲೀಸ್ ಮಾಡಿದ್ದೇನೆ ಫ್ರೆಂಡ್ಸ್. ಯಾರ್ಯಾರೆಲ್ಲ ಎಸ್ಸೆ ಪುಸ್ತಕವನ್ನು ಇನ್ನೂ ತೊಗೊಂಡಿಲ್ಲ, ಈ ಒಂದು 50 ಪ್ರಬಂಧ ಪುಸ್ತಕವನ್ನು ಇವತ್ತೇ ನೀವು ಆರ್ಡರ್ ಮಾಡಿರಿ. ನೀವು ನೋಡಿ, ಯಾರ್ಯಾರೆಲ್ಲ KAS ಪ್ರಿಪೇರ್ ಆಗ್ತಿದ್ದೀರಾ, PSI ಪ್ರಿಪೇರ್ ಆಗ್ತಿದ್ದೀರಾ, 50 ಡಿಫ್ರೆಂಟ್ ಟಾಪಿಕ್ಗಳ ಮೇಲೆ ಇರುವಂಥ ಒಂದು ಪ್ರಬಂಧ ಪುಸ್ತಕ ಇದೆ. ಓಕೆ, ಯಾರಿಗೆ ಈ ಪುಸ್ತಕ ತಗೋಬೇಕು ಅಂತ ಇದೆ, ಅನೇಕ ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ. 7892086178 ಈ ಒಂದು ನಂಬರ್ಗೆ ನೀವು SMS ಮಾಡೋದ್ರ ಮೂಲಕ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ಸಾಕು. ನಿಮಗೆ ಈ ಪ್ರಬಂಧ ಪುಸ್ತಕವನ್ನು ನಾವು ಪೋಸ್ಟ್ ಮುಖಾಂತರ ಕಳಿಸ್ತೀವಿ ಫ್ರೆಂಡ್ಸ್. ಓಕೆ, ಕರೆಂಟ್ಲಿ ಟಾಪಿಕ್ ಯಾವ್ಯಾವ ನ್ಯೂಸ್ ಒಳಗಿದ್ದಾವೆ ಆ ಎಲ್ಲ ಟಾಪಿಕ್ಸ್ಗಳು ಕೂಡ ನಾನು ಕವರ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, 50 ಪ್ರಬಂಧಗಳ ಪುಸ್ತಕ, 33% ರಿಸರ್ವೇಷನ್ ಆಗಿರ್ಬೋದು, ಒಂದು ದೇಶ ಒಂದು ಚುನಾವಣೆ, ಏಕರೂಪ ನಾಗರಿಕ ಸಂಹಿತೆ, ವಿಕಸಿತ ಭಾರತ, ಓಕೆ, ಭಾರತದಲ್ಲಿ ಬದಲಾದ ಕ್ರಿಮಿನಲ್ ಕಾನೂನುಗಳು, ಪ್ರಜಾಪ್ರಭುತ್ವ ಎದುರಿಸುವ ಸವಾಲುಗಳು, ರಾಷ್ಟ್ರ
ನೋಡಿ, ಒಂದು ರಾಷ್ಟ್ರದ ಭವಿಷ್ಯ ಅದರ ತರಗತಿಗಳಲ್ಲಿ ರೂಪುಗೊಳ್ಳುತ್ತೆ, ಮನುಷ್ಯ ಮತ್ತು ವನ್ಯಜೀವಿಗಳ ಸಂಘರ್ಷ ಆಗಿರ್ಬೋದು, ಭಾರತದ ಅಭಿವೃದ್ಧಿಯಲ್ಲಿ ಇಸ್ರೋದ ಪಾತ್ರ, ಹೀಗೆ 50 ಟಾಪಿಕ್, ಡಿಫ್ರೆಂಟ್ ಟಾಪಿಕ್ ಮೇಲೆ ನಿಮಗೆ ಪುಸ್ತಕ ಅವೈಲೇಬಲ್ ಇದೆ ಫ್ರೆಂಡ್ಸ್. ಸೊ ಈ ಪುಸ್ತಕವನ್ನು ತಗೊಂಡು ಬಹಳಷ್ಟು ವಿದ್ಯಾರ್ಥಿಗಳು ಇದರ ಉಪಯೋಗ ತಗೊಂಡು ಪಾಸ್ ಆಗಿದ್ದಾರೆ. ಆ್ಯಂಡ್ ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳಿರುವಂಥ ಮೊದಲ ಪುಸ್ತಕ ಕೂಡ ಇದು ಆಗಿದೆ, ನಿಮಗೆ ಕನ್ನಡದೊಳಗೆ ಅವೈಲೇಬಲ್ ಇರುವಂಥದ್ದು. ಈ ಪುಸ್ತಕದ ಉಪಯೋಗವನ್ನು ನೀವು ಸರಿಯಾಗಿ ತಗೊಂಡಿದ್ದೆ ಆದರೆ 100% ನಿಮಗೆ ಉಪಯೋಗ ಆಗುತ್ತೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾರೆ ಅಂದರೆ, PSI ಎಕ್ಸಾಮ್ ಬರಿಬೇಕಂತ ಇದೆ, ಯಾವಾಗ ಎಕ್ಸಾಮ್ ಕರೀತಾರೆ, ಯಾವಾಗ ಒಂದು ತಿಂಗಳ ಎಕ್ಸಾಮ್ ಇರುತ್ತೆ ಆವಾಗ ಪುಸ್ತಕ ತಗೊಳ್ಳು ಅಂತ ಇರುತ್ತೆ ಫ್ರೆಂಡ್ಸ್. ನಾನು ಈ 50 ಪ್ರಬಂಧಗಳನ್ನ ವರ್ಷಾನ್ಗಟ್ಲೆ ಪಾಠ ಮಾಡಿ, ವರ್ಷಾನ್ಗಟ್ಲೆ ವಿಚಾರ ಮಾಡಿ, ವರ್ಷಾನ್ಗಟ್ಲೆ ಹಾಕಿ ಒಂದು ಪರಿಶ್ರಮ ಹಾಕಿ ಮಾಡಿರ್ತೀನಿ. ನೀವು ಅದನ್ನು 1 ತಿಂಗಳೊಳಗೆ ಹೆಂಗೆ ನೋಡೋಕ್ಕಾಗುತ್ತೆ, 2 ತಿಂಗಳೊಳಗೆ ಹೆಂಗೆ ನೋಡೋಕ್ಕಾಗುತ್ತೆ? ಅದಕ್ಕೆ ಲೇಟ್ ಮಾಡಬೇಡ್ರಿ. ನೀವು ಓದೋದು ಪಾಸ್ ಆಗಲೇಬೇಕು ಅಂತ ಇತ್ತು ಅಂದರೆ ಇವತ್ತಿಂದ ತೊಗೊಂಡು ಒಂದು ಎಸ್ಸೆನ ಓದ್ರಿ, ನಿಮ್ದೊಂದು ಬರೀರಿ, ಒಂದು ಎಸ್ಸೆನ ಓದ್ರಿ, ನಿಮ್ದೊಂದು ಬರೀರಿ. ಆ ಥರ ಮಾಡಿದಾಗ ಮಾತ್ರ ಪಾಸಿಬಲ್ ಇದೆ ಫ್ರೆಂಡ್ಸ್. ನೋಡಿ, ನಿಮಗೆ ಭಾಳ ಸರ್ತಿ ಏನಾಗುತ್ತೆ ಅಂದರೆ, ಬಹಳಷ್ಟು ಜನ ಹೇಳ್ತಾರಲ್ವ, ಬಣ್ಣದ ಮಾತಾಡಿಕೆಶಿಂದ ಸುಮ್ಮನೆ ಏನೋ ಒಂದು ಮೋಸ ಮಾಡಿ ಯಾವುದೋ ಒಂದು ನೋಟ್ಸ್ ಕೊಟ್ಟು ನಿಮ್ಮ ಕಡೆಯಿಂದ ದುಡ್ಡು ಕಿತ್ಕೋತಾರಲ್ವ, ಅಂಥವ್ರಾದರೆ ಒಳ್ಳೆಯದು ಫ್ರೆಂಡ್ಸ್. ಭಾಳ ಜನಕ್ಕೆ ಹೇಳಿದ್ದೀನಿ, ಬಟ್ ನಿಮ್ಮೊಳಗೆ ಭಾಳ ಜನ ಸೀರಿಯಸ್ ಇಲ್ಲ, ತೊಗೊಂಡಿಲ್ಲ ಇನ್ನೂ ಪುಸ್ತಕವನ್ನು, ತೊಗೊಳ್ಳಿ. ಓಕೆ, ಸೊ 7892086178. ಓಕೆ, ಈ ಒಂದು 545 PS ಒಳಗೆ 30 ಜನಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಯಾರು ಇಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಬರ್ತಿದ್ರು, ಯಾರು ಕ್ಲಾಸಸ್ನ ತೊಗೊಂಡಿದ್ರು, ಅವರು 30 ಜನಕ್ಕಿಂತನೂ ಹೆಚ್ಚು ಜನ ಟಾಪ್ ರ್ಯಾಂಕ್ ಒಳಗೆ ಬಂದಿದ್ದಾರೆ, ಇನ್ಕ್ಲೂಡಿಂಗ್ ಟಾಪ್ ಫಸ್ಟ್ ರ್ಯಾಂಕ್ ಆಗಿರುವಂಥ ವಿದ್ಯಾರ್ಥಿ ಸತೀಶ್ ಹಿರೇಕುರ್ಬರ್. ಓಕೆ, ಅವನು ಕೂಡ ನಮ್ಮ ವಿದ್ಯಾರ್ಥಿನೇ. ಅವನ ಜೊತೆ ನಂದು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ, ನೀವು ಯೂಟ್ಯೂಬ್ ಒಳಗೆ ನೋಡ್ಬೋದು ಫ್ರೆಂಡ್ಸ್. ಟಾಪರ್ ಆಗಲಿಕ್ಕೂ ಕೂಡ ಡೆಫಿನೆಟ್ಲಿ ನಾವು ಹೇಳಿಕೊಡ್ತಾ ಇರುವಂಥ ಪಾಠ ಉಪಯೋಗ ಆಗ್ತಾ ಇದೆ, ನಮ್ಮ ಪುಸ್ತಕ ಉಪಯೋಗ ಆಗ್ತಾ ಇದೆ. ಈಗ 402 ಎಕ್ಸಾಮ್ ರಿಸಲ್ಟ್ ಬಂದಾಗಲೂ ಕೂಡ ನೋಡುವಂತ್ರಿ, ಅಟ್ಲೀಸ್ಟ್ 30-40 ಮೆಂಬರ್ಸ್ ಆದರೂ ನಮ್ಮ ಇನ್ಸ್ಟಿಟ್ಯೂಟಿನಲ್ಲಿ ಯಾರು ಬರ್ತಿದ್ರು ಅವರು ಪಾಸ್ ಆಗ್ತಾರೆ. ಇಂಥ ಒಂದು ಕ್ವಾಲಿಟಿ ಪುಸ್ತಕ ನಿಮಗೆ ಎಲ್ಲಿ ಸಿಗುತ್ತೆ? ಓಕೆ, ನೀವು ಪ್ರತಿಯೊಂದು ಎಸ್ಸೆನ ನೋಡ್ರಿ, ಎಸ್ಸೆದ ಕ್ವಾಲಿಟಿನ ನೋಡ್ರಿ. ಇಟ್ಸ್ ನಾಟ್ ಈಸಿ ಗೈಸ್. ನಿಮಗೆ 10-15 ನಿಮಿಷ ಏನೇನೋ ಮೇಲಿಂದ ಹೇಳಿದ್ದು ಬೇರೆ, ಬಟ್ ತಾಸುಗಟ್ಟಲೆ ಒಂದು ವಿಡಿಯೋ ಮಾಡ್ತೀನಿ, ಆಮೇಲೆ ಅದರ ಕಂಟೆಂಟ್ ನಿಮ್ಗೆ ಉಪಯೋಗ ಆಗ್ತಿದೆ ಅಂದರೆ ನೀವು ಕೂಡ ಇಂಥ ಪುಸ್ತಕಗಳನ್ನು ಸಪೋರ್ಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ. ಓಕೆ, ಅವ್ರಿಗೂ ತೊಗೊಳಕ್ಕೆ ಹೇಳ್ರಿ, ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಇಂಥದಕ್ಕೆ ನಿಮ್ಮದು ಕೂಡ ಸಪೋರ್ಟ್ ಇರಬೇಕು ಅಂತ ನನಗನ್ಸುತ್ತೆ. ಓಕೆ, ಕಮ್ ಟು ದ ಪಾಯಿಂಟ್ ಟುಡೇ. ದೆಹಲಿಯಲ್ಲಿ ಯಾಕೆ ಇಷ್ಟು ವಾಯು ಮಾಲಿನ್ಯ ಆಗ್ತಾ ಇದೆ, ಇದಕ್ಕೆ ಕಾರಣಗಳೇನು ಮತ್ತು ಪರಿಣಾಮಗಳು ಏನು ಆ್ಯಂಡ್ ಪರಿಹಾರಗಳೇನು ಅನ್ನೋದನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ಹೇಳ್ತೀನಿ, ಸೊ ದ್ಯಾಟ್ ಇದು ಆದಮೇಲೆ ನಿಮಗೆ ಇದ್ರ ಮೇಲೆ ಏನೂ ಡೌಟ್ ಉಳಿಯೋದಿಲ್ಲ. ಓಕೆ, ನೋಡಿ, why is there so much air pollution in Delhi? Causes, effects and solutions. ನಾನು ಆ್ಯಕ್ಚುಲಿ ಕನ್ನಡದೊಳಗಿಂದ ಇಂಗ್ಲೀಷ್ ಒಳಗೆ ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ ಹಿಂಗೆ ಬಂದಿದೆ ಫ್ರೆಂಡ್ಸ್. ವೈ ಇಸ್ ದೇರ್ ಸೋ ಮಚ್ ಏರ್ ಪೊಲ್ಯೂಷನ್ ಇನ್ ಡೆಲ್ಲಿ ಅನ್ನೋದಕ್ಕೆ ಫಸ್ಟ್ಗೆ ನೋಡೋಣ ಫ್ರೆಂಡ್ಸ್. ನೋಡಿ, ಇವತ್ತು ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ ಅಂದರೆ ಭಾರತ ಆಗಿ ಹೊರಹೊಮ್ಮಿದೆ ಫ್ರೆಂಡ್ಸ್. 2023ರಲ್ಲಿ ನಾವು ಚೈನಾ ದೇಶವನ್ನು ಹಿಂದಾಕಿ ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಆಗಿದೆ. ಇಂಥ ಒಂದು ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ ಅಂದರೆ ಎಲ್ಲರಿಗೂ ಕೂಡ ಸಿವಿಕ್ ಸೆನ್ಸ್ ಇಲ್ಲ, ಹೆಂಗೆ ಬದುಕಬೇಕು ಅಂತ ಇಲ್ಲ, ಏನು ಉಪಯೋಗ ಮಾಡಬೇಕು ಅಂತ ಇಲ್ಲ, ಆ್ಯಂಡ್ ನಾವಿಷ್ಟು ಬದುಕಿದರೆ ಸಾಕು, ಉಳ್ಕಿದ್ದು ಏನಾದರೂ ಹಾಳಾಗಿ ಹೋಗಲಿ ಅನ್ನುವಂಥ ಮನೋಭಾವ ಇರುವಂಥ ಅದೆಷ್ಟೋ ಜನರು ನಮ್ಮ ದೇಶದೊಳಗೆ ಈ ಭೂಮಿ ಮೇಲೆ ಇರೋದ್ರಿಂದ ಈ ಏರ್ ಪೊಲ್ಯೂಷನ್ ಸಮಸ್ಯೆ ಕೂಡ ನಮ್ಮನ್ನು ಹೆಚ್ಚಾಗಿ ಕಾಡ್ತಾ ಇದೆ. ಸೊ ಹೀಗಾಗಿ ದೆಹಲಿಯಲ್ಲಿ ಏರ್ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ ಫ್ರೆಂಡ್ಸ್. ಒಂದು ಕಡೆಯಿಂದ ನಗರೀಕರಣ ಹೆಚ್ಚಾಗ್ತಾ ಇದೆ ಭಾರತದೊಳಗೆ. ಸೊ ಹಳ್ಳಿಗಳಿಂದ ಹೋಗಿ ನಗರಗಳಲ್ಲಿ ಇವತ್ತು ಜನ ಸೆಟ್ಲ್ ಆಗ್ತಾ ಇದ್ದಾರೆ. ಎಲ್ಲೆಲ್ಲಿ ಜನ ಇದ್ದಾರೆ ಅಲ್ಲೆಲ್ಲೆಲ್ಲ ಪೊಲ್ಯೂಷನ್ನು ಹೆಚ್ಚಾಗಲೇಬೇಕು. ಅದೇ ಆಗ್ತಾ ಇರೋದು ದೆಹಲಿಯೊಳಗೆ. ಓಕೆ, ಇನ್ಫ್ಯಾಕ್ಟ್ ಲಕ್ಷಗಟ್ಟಲೆ ಇರುವಂಥ ಜನ ಇವತ್ತು ಕೋಟಿಗಟ್ಟಲೆ ಕನ್ವರ್ಟ್ ಆದಾಗ, ಈವನ್ ನಮ್ಮ ನಗರೀಕರಣವನ್ನು ಪ್ರಾಪರಾಗಿ ಮಾಡದೇ ಇರೋದ್ರಿಂದ ನಮ್ಮ ಭಾರತದೊಳಗೆ ನೋಡಿ, ಚಂಡೀಗಢ ಒಂದು ಮಾತ್ರ ಪ್ಲ್ಯಾಂಟ್ ಸಿಟಿ ಇರ್ಬೋದು, ಉಡುಕಿ ಸಿಟಿಗಳೆಲ್ಲ ಪ್ಲ್ಯಾಂಟ್ ಸಿಟಿಗಳಿಲ್ಲ. ಸೊ ಹೀಗಾಗಿ ಇವತ್ತು ಏನಾಗ್ತಾ ಇದೆ ಅಂದರೆ, ಈ ಪ್ಲ್ಯಾಂಟ್ ಇಲ್ಲೇ ಇರುವಂಥ ಸಿಟಿಗಳಲ್ಲಿ ಎಕ್ಸ್ಪ್ಯಾನ್ಷನ್ ಆಗ್ತಿರ್ಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಆಗಿರ್ಬೋದು, ವೆಹಿಕಲ್ಸ್ ಇನ್ಕ್ರೀಸ್ ಆಗಿದ್ದರಿಂದ ಆಗಿರ್ಬೋದು, ಆಮೇಲೆ
ಮೂಲ ಸೌಕರ್ಯಗಳ ಅಭಿವೃದ್ಧಿಯಿಂದಾಗಿರ್ಬೋದು, ಆಮೇಲೆ ಅಲ್ಲಿ ದೆಹಲಿಯಲ್ಲಿ ಸರೌಂಡಿಂಗ್ ರಾಜ್ಯಗಳಲ್ಲಿ ಇರುವಂಥ ಕೃಷಿ ವ್ಯವಸ್ಥೆಯಿಂದಾಗಿರ್ಬೋದು. ಹೀಗಾಗಿ ಎಲ್ಲ ಸೇರಿಬಿಟ್ಟು ಅದು ಅಷ್ಟೇ ಅಲ್ಲ, ದೆಹಲಿಯ ಒಂದು ಲೊಕೇಶನ್, ಓಕೆ, ನಮ್ಮ ಮ್ಯಾಪ್ ಒಳಗೆ ನೋಡಿದರೆ ನಾರ್ತ್ ಇಂಡಿಯಾದೊಳಗೆ ದೆಹಲಿಯ ಒಂದು ಲೊಕೇಶನನ್ನು ನೋಡಿದರೆ ಈಗ ಯಾವಾಗ ಸೌತ್ ವೆಸ್ಟರ್ನ್ ಮಾನ್ಸೂನ್ ಏನಿದೆಯೋ, ನೈಋತ್ಯ ಮಾನ್ಸೂನ್ಗಳು ಮುಗಿದು ಹೋಗ್ತಾವೋ ಆವಾಗ ಇವನ್ ಗಾಳಿಯ ಒಂದು ವೇಗ ಕಡಿಮೆ ಆಗುತ್ತೆ ದೆಹಲಿ ಒಳಗೆ. ಹೀಗಾಗಿ ಯಾವಾಗ ಗಾಳಿ ಇರುತ್ತೋ ಈ ಕಡೆಯಿಂದ ಬಂದಂಥ ಗಲೀಜೆಲ್ಲ ಗಾಳಿಯಿಂದ ಮುಂದೆ ಹೋಗಿಬಿಡುತ್ತೆ. ಆದರೆ ಯಾವಾಗ ಗಾಳಿ ಸ್ಲೋ ಆಗುತ್ತೋ ಆವಾಗ ದೆಹಲಿ ಒಳಗೆ ಆ ಕಡೆ ಹರಿಯಾಣ, ಪಂಜಾಬ್ ಅಷ್ಟೇ ಅಲ್ಲ, ಇರಾಕ್ಕಿಂದ ಏನು ಗಾಳಿ ಬೀಸುತ್ತೆ ಆ ಎಲ್ಲ ಗಾಳಿ ಬಂದು ಇಲ್ಲಿ ಕೋಲ್ಡ್ ಇರೋದ್ರಿಂದ, ತಂಪು ವಾತಾವರಣ ಇರೋದ್ರಿಂದ ಆ ತಂಪು ವಾತಾವರಣದಲ್ಲಿ ಮಿಕ್ಸ್ ಆಗಿ ಸೊ ಒಂದು ಕಡೆ ಇಕ್ಕಟ್ಟಾಗುತ್ತೆ. ಸೊ ಯಾವಾಗ ಇಕ್ಕಟ್ಟಾಗ್ತಾ ಇದೆ ಇದರಿಂದ ಏರ್ ಪೊಲ್ಯೂಷನ್ ಆಗ್ತಾ ಇದೆ. ಎಂಥ ಪರಿಸ್ಥಿತಿ ಇದೆ ಅಂದರೆ ಮುಂದಿನವ್ರು ಕಾಣದೇ ಇರುವಂಥ ಪರಿಸ್ಥಿತಿ ಇದೆ. ಓಕೆ, ಸೊ ಒಂದು ದಿನ ದೆಹಲಿ ಒಳಗೆ ಇಂಥ ಒಂದು ಚಳಿಗಾಲದೊಳಗೆ ಇರೋದು ಅಂದರೆ ಒಂದೇ ದಿನ 4 ಸಿಗರೇಟ್, ಓಕೆ, 4 ಸಿಗರೇಟ್ ಸೇದಿದ್ರೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ಆಮೇಲೆ ಎಷ್ಟು ಸಮಸ್ಯೆ ಆಗುತ್ತೆ ಮನುಷ್ಯನಿಗೆ, ಆ ಥರದ್ದು ಒಂದು ವ್ಯವಸ್ಥೆ ದೆಹಲಿ ಒಳಗಾಗಿದೆ ಇವತ್ತು. ಆಮೇಲೆ ಅತಿ ಹೆಚ್ಚು ಅಸ್ತಮಾ ಪೇಷಂಟ್ಗಳು ಇಲ್ಲಿದ್ದಾರೆ. ಇದರಿಂದ ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ ಅತಿ ಹೆಚ್ಚು ಸಮಸ್ಯೆಗಳು ಆಗ್ತಾ ಇದ್ದಾವೆ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ಡೆಲ್ಲಿ ಒಳಗೆ ವಾತಾವರಣದ ಒಂದು ಸಮಸ್ಯೆ ಮೊದಲಿನಿಂದಾನೂ ಕೂಡ ಇದೆ. ಯಾಕಂದರೆ ಡೆಲ್ಲಿ ಇರುವಂಥ ಒಂದು ಲೊಕೇಶನ್ಗೆ ಡೆಲ್ಲಿ ಒಳಗೆ ಮಳೆಗಾಲ ಜಾಸ್ತಿ ಆಗೋದಿಲ್ಲ, ಇರುವುದೇ 2 ಸೀಸನು. ಒಂದು ಎಕ್ಸ್ಟ್ರೀಮ್ ವಿಂಟರು, ಈಗ ಇರುವಂಥ ಎಕ್ಸ್ಟ್ರೀಮ್ ಚಳಿಗಾಲ ಇರುತ್ತೆ, ಅದನ್ನು ಬಿಟ್ಟರೆ ಎಕ್ಸ್ಟ್ರೀಮ್ ಬೇಸಿಗೆ ಕಾಲ ಇರುತ್ತೆ. ಇವು ಎರಡೂ ಕೂರಿಂದ ಜನ ಎಸ್ಕೇಪ್ ಆಗಲಿಕ್ಕೆ ಅಥವಾ ಈ ಎರಡೂ ಸಮಸ್ಯೆಗಳಿಂದ ಜನ ಹೊರಗೆ ಬರಲಿಕ್ಕೆ ಏನು ಮಾಡ್ತಿದ್ದಾರೆ, ಕಾರ್ಗಳನ್ನು ತಗೋತಿದ್ದಾರೆ. ದ್ಯಾಟ್ಸ್ ವೈ ಡೆಲ್ಲಿ ಈಸ್ ಕಾಲ್ಡ್ ಕಾರ್ ಸಿಟಿ ಇನ್ ಇಂಡಿಯಾ. ಅತಿ ಹೆಚ್ಚು ಕಾರ್ಗಳಿರುವಂಥ ಸಿಟಿ ಅಂದರೆ ಡೆಲ್ಲಿ ಫ್ರೆಂಡ್ಸ್. ನಾನು 5 ವರ್ಷ ಡೆಲ್ಲಿ ಒಳಗೆ ಇರಬೇಕಾದ್ರೂ ಕೂಡ ವಿಂಟರ್ ಬಂತು ಅಂದರೆ ಅನೇಕ ರೈಲ್ ಆಕ್ಸಿಡೆಂಟ್ ಆಗ್ತಿದ್ವು, ಅನೇಕ ಆಕ್ಸಿಡೆಂಟ್ಗಳು ಹೈವೇ ಒಳಗೆ ಆಗ್ತಿದ್ವು. ಯಾಕಂದರೆ ಒಬ್ಬರಿಗೆ ಒಬ್ಬರು ಕಾಣ್ತಾನೆ ಇರಲಿಲ್ಲ. ಓಕೆ, ಅಂಥ ಒಂದು ಪೊಲ್ಯೂಷನ್. ಉಸಿರಾಡೋಕ್ಕೂ ಕೂಡ ಹೆದರಿಕೆ ಆಗ್ತಿತ್ತು ಫ್ರೆಂಡ್ಸ್. ಬಿಕಾಸ್ ಉಸಿರು ತಗೊಂಡ್ರೂ ಕೂಡ ನಾನು ಏನೋ ಪಾಯ್ಸನ್ ತಗೋತಾ ಇದ್ದೀನೇನೋ ಒಳಗಡೆ ಅನ್ನುವಂಥ ಫೀಲಿಂಗ್ ಆಗ್ತಿತ್ತು. ಅಷ್ಟೊಂದು ಡಸ್ಟಿ ಆಗಿರುವಂಥದ್ದು, ಅಷ್ಟೊಂದು ಪೊಲ್ಯೂಟ್ ಆಗಿರುವಂಥ ಒಂದು ಗಾಳಿ ಇರುವಂಥ ವಾತಾವರಣನ ನಾನು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಅದರಿಂದ ಅನೇಕ ಹೆಲ್ತ್ ಸಮಸ್ಯೆಗಳು ಆಗ್ತಿದ್ದಾವೆ. PM ಪಾರ್ಟಿಕಲ್, ಓಕೆ, ದ್ಯಾಟ್ ಈಸ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಏನು ಕರಿತೀವಿ, ಅದು ಗಾಳಿಯಲ್ಲಿರುವಂಥ ಸಣ್ಣ ಕಣಗಳನ್ನು ನಾವು ಯಾವಾಗ ಒಳಗಡೆ ಉಸಿರು ತಗೋತೇವೋ ಅದು ನಮ್ಮ ದೇಹದೊಳಗೆ ಯಾವಾಗ ಹೋಗುತ್ತೆ ಅದು ಒಂದೊಂದು ಪಾರ್ಟ್ಸ್ಗಳಲ್ಲಿ ಡ್ಯಾಮೇಜ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ನಮ್ಮ ದೇಹ ತುಂಬ ಸೂಕ್ಷ್ಮವಾಗಿರೋದ್ರಿಂದ ಸಣ್ಣ ಈ ಪಾರ್ಟಿಕಲ್ಸ್ ಒಳಗೆ ಹೋಗೋದ್ರಿಂದ ನಮಗೆ ಅನೇಕ ಬ್ರೀದಿಂಗ್ ಸಮಸ್ಯೆ ಆಗುತ್ತೆ, ಈವನ್ ಹಾರ್ಟ್ ಸಮಸ್ಯೆ ಆಗುತ್ತೆ. ಓಕೆ, ಹೀಗಾಗಿ ಅತಿ ಹೆಚ್ಚು ಈ ಒಂದು ಅಸ್ತಮಾ ಪೇಷಂಟ್ಗಳು ಇರೋದನ್ನು ದೆಹಲಿ ಒಳಗೆ ಕಾಣ್ತೀವಿ ಫ್ರೆಂಡ್ಸ್. ಸೊ ಹೀಗಾಗಿ ಡೆಲ್ಲಿ ಒಳಗೆ ದೇರ್ ಇಸ್ ನೋ ಸೊಲ್ಯೂಷನ್ ಅನ್ನುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಬನ್ನಿ ಒಂದೊಂದಾಗಿ ಇಂಟ್ರೊಡಕ್ಷನ್ ನೀವು ಯಾವ ಥರ ಪ್ರಾರಂಭ ಮಾಡ್ತೀರಿ ನೋಡಿ. ಭಾರತದ ರಾಜಧಾನಿ ದೆಹಲಿ ಪ್ರತಿ ವರ್ಷವೂ ಕೂಡ ವಾಯು ಮಾಲಿನ್ಯಕ್ಕೆ ಹೆಸರುವಾಸಿಯಾಗ್ತದೆ. ಅದರೊಳಗೂ ಇವತ್ತು ಜಗತ್ತಿನಲ್ಲೇ ಅತಿ ಮಾಲಿನ್ಯಯುತ ನಗರಗಳಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿಯೂ ಕೂಡ ಒಂದಾಗಿದೆ. ದೆಹಲಿಯಲ್ಲಿ ಈಗ PM 2.5 ಮಟ್ಟಗಳು, ಓಕೆ, ಗುಣಮಟ್ಟ ಎಷ್ಟಕ್ಕೆ ಇನ್ಕ್ರೀಸ್ ಆಗಿದೆ ಅಂದರೆ 300% ಮೀರಿದೆ ಫ್ರೆಂಡ್ಸ್. ಓಕೆ, ದ್ಯಾಟ್ ಈಸ್ ಅ ಹ್ಯೂಜ್. ಓಕೆ, ಅತ್ಯಂತ ಕಳಪೆ ಗಾಳಿಯ ಗುಣಮಟ್ಟವನ್ನು ಇದು ಸೂಚಿಸ್ತದೆ. ಓಕೆ, ದೆಹಲಿಯಲ್ಲಿ ಈ ವಾಯು ಮಾಲಿನ್ಯದಿಂದಾಗಿ ಅನೇಕ ಜನರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಪ್ರತಿ ವರ್ಷ ನೈಋತ್ಯ ಮಾನ್ಸೂನ್ ಮುಗಿದು ಚಳಿಗಾಲ ಶುರುವಾಗುತ್ತಿದ್ದಂತೆ ದೆಹಲಿಯಲ್ಲಿ ಈ ವಾಯು ಮಾಲಿನ್ಯದ ಸಮಸ್ಯೆಗಳು ಹೆಚ್ಚಾಗ್ತದೆ. ರಾಷ್ಟ್ರ ರಾಜಧಾನಿ ಅಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಾದಂಥ ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶದಲ್ಲಿ ಬೆಳೆಯುವಂಥ ಗೋಧಿ ಬೆಳೆಯನ್ನು ಕೂಡ ಹೆಚ್ಚಾಗಿ ಬೆಳೆಯುತ್ತಿದ್ದು, ಗೋಧಿ ಹುಲ್ಲನ್ನು ಸುಡುವುದರಿಂದ ಅಲ್ಲಿಂದ ಬರುವಂಥ ಒಂದು ಹೊಗೆ, ಸುತ್ತಮುತ್ತಲಿನ ಪ್ರದೇಶದಿಂದ ಬರುವಂಥ ಒಂದು ಹೊಗೆ ಕೂಡ ಇಲ್ಲಿ ಬಂದು ಇಕ್ಕಟ್ಟಾಗುತ್ತೆ, ಒಂದಾಗುತ್ತೆ. ಸೊ ಹೀಗಾಗಿ ಅಲ್ಲಿ ಹೆಚ್ಚಿಗೆ ಈ ಒಂದು ಏರ್ ಪೊಲ್ಯೂಷನ್ ಆಗ್ತಾ ಇದೆ. ದೆಹಲಿಯ ವಾಯು ಮಾಲಿನ್ಯವನ್ನು ತಡೆಗಟ್ಟುವುದು ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿಯ ರಾಜ್ಯ ಸರ್ಕಾರಕ್ಕೆ ಒಂದು ತಲೆನೋವಾಗಿ ಪರಿಣಮಿಸಿದೆ.
ಡೆಫಿನೆಟ್ಲಿ ಫ್ರೆಂಡ್ಸ್, ಇವತ್ತು ಭಾರತ ಜಗತ್ತಿನಾದ್ಯಂತ ಹೆಸರು ಮಾಡ್ತಾ ಇದೆ. ಯಾರನ್ನಾದರೂ ನಾವು ಬೇರೆ ದೇಶದ ಒಂದು ಪ್ರಧಾನಿಯನ್ನ ಅಥವಾ ರಾಷ್ಟ್ರಪತಿಯನ್ನ ಇನ್ವೈಟ್ ಮಾಡಿದರೆ ಅವರು ನಮ್ಮ ರಾಷ್ಟ್ರ ರಾಜಧಾನಿಗೆ ಬರಬೇಕು. ಆದರೆ ಇವತ್ತು ಆ ಬೇರೆ ದೇಶದ ಗೆಸ್ಟ್ಗಳು ನಮ್ಮ ದೇಶದ ರಾಷ್ಟ್ರ ರಾಜಧಾನಿಗೆ ಬರಲಿಕ್ಕೆ ಹೆದರ್ತಿದ್ದಾರೆ. ಅಂಥ ಪರಿಸ್ಥಿತಿ ಆಗಿದೆ. ಓಕೆ, ಏನು ಎಕ್ಸ್ಟ್ರಾ ನೀವು ಮೆಜರ್ಸ್ನ ತಗೊಳ್ರಿ ಅಂತ ಹೇಳ್ತಿದ್ದಾರೆ. ಇದು ಇನ್ನು ಜನವರಿ ಫೆಬ್ರವರಿವರೆಗೂ ಮುಂದುವರಿಯುತ್ತೆ. ಜನವರಿ 26ಕ್ಕೆ ಅದೆಷ್ಟೋ ಜನ ಗೆಸ್ಟ್ಗಳು ಬನ್ನಿ ಅಂದರೆ ಭಾರತಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಜೋ ಬೈಡನ್ ಡೆಲ್ಲಿಗೆ ಬರಲಿಕ್ಕೆ ಒಲ್ ಅಂತ ಹೇಳಿದ್ದಾರೆ. ಒಬಾಮಾ ಪ್ರೆಸಿಡೆಂಟ್ ಇದ್ದಾಗ ನಾನು ಡೆಲ್ಲಿ ಒಳಗೆ ಈ ಒಂದು ಪರೇಡ್ಗೆ ಹೋದಾಗ ನಾನು ನೋಡಿದ್ದೀನಿ, ಒಬಾಮಾ ಒಂದು ದಿನ ಡೆಲ್ಲಿ ಒಳಗೆ ಪರೇಡ್ಗೆ ವಿಸಿಟ್ ಮಾಡಲಿಕ್ಕೆ ಏರ್ ಕ್ವಾಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಅಂತ 30 ಕೋಟಿ ರೂಪಾಯಿ ಬರೀ ಜಸ್ಟ್ ಆ ಒಂದು ಏನು ಈ ಒಂದು ಕರ್ತವ್ಯ ಪಥ ಏನು ಬದಲಾವಣೆ ಮಾಡಿದರೆ ಆ ಒಂದು ಬೀದಿಯನ್ನು ಕ್ಲೀನ್ ಮಾಡಲಿಕ್ಕೆ ಖರ್ಚು ಮಾಡಿದಂಥ ದುಡ್ಡು ಫ್ರೆಂಡ್ಸ್, ಜಸ್ಟ್ 1 hour 2 hours ಸಂಬಂಧ. ಸೊ ಈ ಥರ ಈ ದೆಹಲಿ ಒಳಗೆ ಸಮಸ್ಯೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಇಂದು ಅತಿ ಹೆಚ್ಚು ಅಸ್ತಮಾ ರೋಗವುಳ್ಳ ರೋಗಿಗಳು ಕೂಡ ದೆಹಲಿಯಲ್ಲಿ ಇರುವುದು ಕೂಡ ಗಮನಾರ್ಹ. ನಮ್ಮ ದೇಶದೊಳಗೆ ವಾತಾವರಣದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು ಕೂಡ ದೆಹಲಿಯಲ್ಲಿ ಆಗ್ತಾ ಇರುವ ವಾತಾವರಣ ಮಾಲಿನ್ಯಕ್ಕೂ ಕೂಡ ಕಾರಣ ಆಗಿದ್ದಾವೆ. ಅಷ್ಟೇ ಅಲ್ಲ, ಬರೀ ದೆಹಲಿಯೇ ಕಾರಣ ಅಲ್ಲ, ಇವನ್ ಜಗತ್ತಿನಲ್ಲಿ ಆಗ್ತಾ ಇರುವಂಥ ವಾತಾವರಣದ ಬದಲಾವಣೆ ಕೂಡ ಈ ಸಮಸ್ಯೆಗೆ ಕಾರಣೀಭೂತ ಆಗಿದ್ದಾವೆ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ವಿಷಯವನ್ನು ಪ್ರತಿಯೊಂದು ಕಾರಣಗಳನ್ನು ತಿಳಿದುಕೊಳ್ಳೋಣ. ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ, ಡೇಟಾನ ಕೂಡ ಕೊಡ್ತೀನಿ, ನಿಮಗೆ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಒಳಗೂ ಕೂಡ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ಒನ್ ಆ್ಯಂಡ್ ಓನ್ಲಿ ಸೊಲ್ಯೂಷನ್ ಫಾರ್ ದೀಸ್ ಆಲ್ ಥಿಂಗ್ಸ್. ಓಕೆ, ಪ್ರಬಂಧಗಳನ್ನು ಹೆಂಗೆ ಬರಿಬೇಕು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ. ನಾನು ಯಾವಾಗ ಕೋರ್ಸ್ ಲಾಂಚ್ ಮಾಡ್ತೀನಿ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಂನಲ್ಲಿ ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ನೀವು ಯಾರ್ಯಾರು ಕನ್ನಡ ಮೀಡಿಯಮ್ ಓದಿದ್ದೀರಾ, ಯಾರ್ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದೀರಾ, ಡೋಂಟ್ ವರಿ, ಐ ವಿಲ್ ಲಾಂಚ್ ಮೈ ಕೋರ್ಸ್ ಇನ್ ಬೋತ್ ದ ಲ್ಯಾಂಗ್ವೇಜಸ್. ಓಕೆ, ಸೊ ಹೀಗಾಗಿ ವಾಯು ಮಾಲಿನ್ಯಕ್ಕೆ ಏನೇನು ಕಾರಣ ಆಗ್ತಿದ್ದಾವೆ ಮತ್ತು ಇದಕ್ಕೆ ಪರಿಹಾರಗಳೇನು ಮತ್ತು ಇದರ ಪರಿಣಾಮಗಳೇನು ಅನ್ನೋದನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಓಕೆ, ಇಂಟ್ರೊಡಕ್ಷನ್ ಒಳಗೆ ನೀವು ಈ ಥರ ಒಂದು ಇಂಟ್ರೊಡಕ್ಷನ್ನ ಕೊಡ್ಬೋದು ಫ್ರೆಂಡ್ಸ್. ಫಸ್ಟ್ಗೆ ವಾಯು ಮಾಲಿನ್ಯ ಅಂದರೆ ಏನು, ಭಾರತದಲ್ಲಿ ಇದನ್ನು ಹೇಗೆ ಅಳೆಯಲಾಗ್ತದೆ ಅನ್ನೋದನ್ನು ಸ್ವಲ್ಪ ನಿಮಗೆ ಬೇಸಿಕ್ನ ಹೇಳ್ತೀನಿ. ಸೊ ಅದ್ರ ಮೇಲೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ವಾಯು ಮಾಲಿನ್ಯ ಅಂದರೆ ವಾಯು ಮಾಲಿನ್ಯವು ರಾಸಾಯನಿಕಗಳು, ಓಕೆ, ವಾಯುವಿನಲ್ಲಿ ರಾಸಾಯನಿಕಗಳು, ಕಣಗಳು ಅಥವಾ ಜೈವಿಕ ವಸ್ತುಗಳನ್ನು ವಾತಾವರಣಕ್ಕೆ ಪರಿಚಯಿಸುವುದು. ಓಕೆ, ಸೊ ವಾಯು ಮಾಲಿನ್ಯ ಮೂಲಕ ಇವುಗಳನ್ನೆಲ್ಲ ಪರಿಚಯಿಸುವುದು, ಅದು ಮಾನವರಿಗೆ ಅಸ್ವಸ್ಥತೆ, ರೋಗ ಅಥವಾ ಸಾವನ್ನು ಕೂಡ ಉಂಟು ಮಾಡುವಂಥ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಬಹುದು. ಇದೇ ದೆಹಲಿ ಒಳಗೆ ಆಗ್ತಾ ಇರೋದು. ಓಕೆ, ಭಾರತದಲ್ಲಿ ವಾಯು ಮಾಲಿನ್ಯದ ಮಾಪನ ಹೆಂಗೆ ವಾಯು ಮಾಲಿನ್ಯವನ್ನು ಮೆಜರ್ ಮಾಡ್ತಾರೆ. ಭಾರತದಲ್ಲಿ 2014ರಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಓಕೆ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ಸೊ ಅಭಿವೃದ್ಧಿಪಡಿಸಿದ ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚ್ಯಾಂಕದ ಪ್ರಕಾರ ವಾಯು ಮಾಲಿನ್ಯವನ್ನು ಅಳೆಯಲಾಗ್ತದೆ. ಇದು ಕೂಡ ನಿಮಗೆ ಕ್ವಶನ್ ಕೇಳ್ಬೋದು, ವಾಯು ಮಾಲಿನ್ಯವನ್ನು ಯಾವ ಥರ ಅಳೆಯಲಾಗ್ತದೆ ಅಂತ ನಿಮಗೆ ಕ್ವಶನ್ ಕೇಳ್ಬೋದು ಫ್ರೆಂಡ್ಸ್. ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇದಕ್ಕೆ ಕರಿತೀವಿ, NAQI. ಓಕೆ, ಚೌಕಟ್ಟಿನಲ್ಲಿ ಗಾಳಿಯ ಗುಣಮಟ್ಟದ ಮಾಪನವು 8 ಮಾಲಿನ್ಯಕಾರಕವನ್ನು ಆಧರಿಸಿ ಅವುಗಳನ್ನು ಅಳೆಯಲಾಗ್ತದೆ. ಈ 8 ಮಾಲಿನ್ಯಕಾರಕಗಳನ್ನು ನೀವು ನೆನಪಿಟ್ಟುಕೊಳ್ಳುವಂಥ ಅವಶ್ಯಕತೆ ಇದೆ. ಮುಂಬರುವಂಥ PSI, KAS ಮತ್ತು ನಿಮಗೆ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಇವು ಉಪಯೋಗ ಆಗ್ತವೆ. ನೋಡಿ, ವಿಡಿಯೋ ಲಾಂಗ್ ಆಗುತ್ತೆ ಅಂತ ಯಾರು ಕಂಪ್ಲೇಂಟ್ ಮಾಡ್ತೀರಿ, ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ಬಿಕಾಸ್ ನಿಮಗೆ ಪೂರ್ತಿ ವಿಷಯ ತಿಳಿಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಲೇಬೇಕು. ಸ್ಪೀಡಾಗಿ ನೋಡಬೇಡ್ರಿ, ಆಲ್ರೆಡಿ ನಾನು ಇನಫ್ ಸ್ಪೀಡಾಗಿ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಪಾರ್ಟಿಕ್ಯುಲೇಟ್ ಮ್ಯಾಟರ್ PM10 ಆಗಿರ್ಬೋದು, ಓಕೆ, ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಆಗಿರ್ಬೋದು, ನೈಟ್ರೋಜನ್ ಆಕ್ಸೈಡ್ ಆಗಿರ್ಬೋದು NO2, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು SO2, ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು CO, ಓಝೋನ್ ಆಗಿರ್ಬೋದು O3, ಅಮೋನಿಯಾ ಆಗಿರ್ಬೋದು NH3 ಮತ್ತು ಸೀಸ PB, ಓಕೆ ಅಂತ ಇದಕ್ಕೆ ಕರಿತೀವಿ. ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ಸೊ ಇವುಗಳನ್ನು ನೆನಪಿಟ್ಕೊಳ್ರಿ. ಮೊನ್ನೆ ನಡೆದಂಥ HK PDO ಎಕ್ಸಾಮ್ ಒಳಗೆ ನಿಮಗೆ PM2.5, PM2.10 ಇದರ ಮೇಲೆ ಒಂದು ಕ್ವಶನ್ನ ಕೂಡ ಕೇಳಿದ್ದಾರೆ. ಓಕೆ,
ನೆಕ್ಸ್ಟ್ ಭೌಗೋಳಿಕ ಕಾರಣಗಳು, ಏನೇನು ಕಾರಣಗಳಿದಾವೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಭೌಗೋಳಿಕ ಕಾರಣ ಇಂಪಾರ್ಟೆಂಟು ಫ್ರೆಂಡ್ಸ್. ಓಕೆ, ಅದ್ರ ಮೇಲೆ ನಾನು 2 ಪಾಯಿಂಟ್ನ ಹಾಕಿದ್ದೀನಿ. ಅದು ಆದಮೇಲೆ ಒಂದೊಂದಾಗಿ ಕಾರಣಗಳನ್ನ ನಿಮಗೆ ಹೇಳ್ತೀನಿ. ದೆಹಲಿಯ ಸ್ಥಳ ಅಂದರೆ ದೆಹಲಿಯ ಲೊಕೇಶನ್, ಡೆಲ್ಲಿ ಲೊಕೇಶನ್ ಇನ್ ಇಂಡಿಯಾ ಇಟ್ ಸೆಲ್ಫ್. ಓಕೆ, ಇದು ಥಾರ್ ಮರುಭೂಮಿ ನೋಡಿ, ಆ ಕಡೆ ನೋಡಿದರೆ ಥಾರ್ ಮರುಭೂಮಿ ಇದೆ ಈಶಾನ್ಯಕ್ಕೆ. ಓಕೆ, ಸೊ ಕೇಂದ್ರದ ಬಯಲು ಪ್ರದೇಶ ವಾಯುವ್ಯಕ್ಕಿದೆ, ಕೇಂದ್ರದ ಬಯಲು ಪ್ರದೇಶ ವಾಯುವ್ಯಕ್ಕಿದೆ ಮತ್ತು ಹಿಮಾಲಯದ ನೈಋತ್ಯಕ್ಕೆ ಇದೆ. ಓಕೆ, ಹಿಮಾಲಯದ ಮೌಂಟೇನ್ಗಳು ನೈಋತ್ಯಕ್ಕೆ ಇವೆ. ಓಕೆ, ಕರಾವಳಿಯಿಂದ ಮಾರುತಗಳು ಬರುತ್ತಿದ್ದಂತೆ, ಓಕೆ, ದಾರಿಯುದ್ದಕ್ಕೂ ಕರಾವಳಿಯಿಂದ ಮಾರುತಗಳು, ಈ ಕೆಳಗಿನಿಂದ ಏನು ಮಾರುತಗಳು, ಈ ಸೌತ್ ಇಂಡಿಯಾದಿಂದ ಏನು ಮಾರುತಗಳು ಹೋಗ್ತವೆ, ಓಕೆ, ಸೊ ದಾರಿ ಉದ್ದಕ್ಕೂ ಏನೇನು ಬರ್ತಾವೋ ಅದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತವೆ. ಓಕೆ, ಮಾಯಿಶ್ಚರ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತವೆ. ಅದು ಆದಮೇಲೆ ಅದನ್ನು ಇಲ್ಲಿ ಡಿಸ್ಚಾರ್ಜ್ ಮಾಡ್ತವೆ. ಓಕೆ, ಸೊ ಮಾಲಿನ್ಯಕಾರಕಗಳನ್ನು ತರುವುದರಿಂದ ಅವು ಹಿಮಾಲಯದ ಮೊದಲು ಅಂದರೆ ಹಿಮಾಲಯಕ್ಕಿಂತ ಮುಂಚಿತವಾಗಿ ಸಿಕ್ಕಿ ಹಾಕಿಕೊಳ್ತವೆ. ಅದು ಡೆಲ್ಲಿ ಒಳಗೆ ಸಿಕ್ಕಿ ಹಾಕ್ಕೊಳ್ತವೆ. ಓಕೆ, ಡೆಲ್ಲಿ ಆ್ಯಂಡ್ ಸರೌಂಡಿಂಗ್ ಏರಿಯಾದೊಳಗೂ ಸಿಕ್ಕಿ ಹಾಕ್ಕೊಳ್ತವೆ. ಹೀಗಾಗಿ ಈ ಕಾರಣದಿಂದನೂ ಕೂಡ ದೆಹಲಿ ಒಳಗೆ ಈ ಒಂದು ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಚಳಿಗಾಲದಲ್ಲಿ ತಣ್ಣನೆಯ ಉಷ್ಣಾಂಶ ನೋಡಿ, ಯಾವಾಗ ಸೂರ್ಯನ ಬೆಳಕು ಸರಿಯಾಗಿ ಬೀಳುತ್ತೋ ಆವಾಗ ಗಾಳಿ ಒಳಗೆ ಮಾಯ್ಶ್ಚರ್ ಅಂದರೆ ಈ ಒಂದು ತೇವಾಂಶ ಅಂತ ಏನು ಕರಿತೀವಿ, ನೀರಿನ ಅಂಶ ಏನು ಕರಿತೀವಿ, ಅದು ಉಳಿಯೋದಿಲ್ಲ. ಯಾವಾಗ ಸೂರ್ಯನ ಬೆಳಕು ಸರಿಯಾಗಿ ಬೀಳೋದಿಲ್ವೋ ಆವಾಗ ಈ ತೇವಾಂಶ ಉಳಿಯುತ್ತೆ. ಓಕೆ, ಬೇಸಿಗೆ ಸಮಯದಲ್ಲಿ ಬಿಸಿಯಾದ ಗಾಳಿ ಮೇಲ್ಮೈಗಿಂತ ಹೆಚ್ಚು ಇರುತ್ತದೆ ಮತ್ತು ಅದರೊಂದಿಗೆ ಮಾಲಿನ್ಯಕಾರಕಗಳನ್ನು ತೆಗೆದುಕೊಳ್ಳುತ್ತದೆ. ನೋಡಿ, ಗಾಳಿ ಮೇಲೆ ಹೆಚ್ಚು ಹೋಗಿ ನಾರ್ಮಲಿ ಬೇಸಿಗೆ ಒಳಗೆ ಏನು ಮಾಡುತ್ತೆ, ಗಾಳಿ ಯಾವಾಗವಾಗ ಬಿಸಿ ಆಗುತ್ತೆ, ಅವಾಗವಾಗ ಮೇಲೆ ಹೋಗುತ್ತೆ. ಗಾಳಿ ಮೇಲೆ ಹೋಗುವಾಗ ಈ ಒಂದು ಮಾಲಿನ್ಯಕಾರಕಗಳನ್ನು ತೊಗೊಂಡು ಹೋಗುತ್ತೆ. ಗಾಳಿ ಏನು ಮಾಡುತ್ತೆ, ಎಷ್ಟು ಮೇಲೆ ಹೋಗುತ್ತೆ, ಮೇಲೆ ಹೋದ್ಮೇಲೆ ಒಂದು ಎಕ್ಸ್ಟೆಂಟ್ ಆದಮೇಲೆ ವಾಪಸ್ ಬರುತ್ತೆ. ಓಕೆ, ಎಲ್ಲಿವರೆಗೂ ಮೇಲೆ ಹೋಗುತ್ತೆ ಗಾಳಿ, ಬಿಸಿಯಾದಂಥ ಗಾಳಿ ತಂಪಾದ ವಾತಾವರಣದವರೆಗೂ ಮೇಲೆ ಹೋಗುತ್ತೆ. ಯಾವಾಗ ಗಾಳಿ ತಂಪಾಗುತ್ತೆ ಅಗೇನ್ ಕೆಳಗಡೆ ಬರುತ್ತೆ. ಅದಕ್ಕೆ ನಾವು ಬೇಸಿಗೆ ಒಳಗೆ ಹೊರಗಡೆ ಕೂತಾಗ, ಮನೆ ಹೊರಗಡೆ ಕೂತಾಗ ಆಹಾ ತಂಪಾದ ಗಾಳಿ ಬರ್ತಾ ಇದೆ ಅಂತ ಅನಿಸುತ್ತೆ. ಯಾಕೆ ಅನಿಸುತ್ತೆ, ಬಿಸಿಯಾದಂಥ ಗಾಳಿ ಮೇಲೆ ಹೋಗುತ್ತೆ, ಯಾವಾಗ ಮೇಲೆ ಹೋಗಿ ಕೆಳಗೆ ಬರುತ್ತೋ, ಎಲ್ಲಿ ಮೇಲೆ ಹೋಗಿ ತಂಪಾಗುತ್ತೋ ತಾನಾಗೆ ಕೆಳಗೆ ಬರುತ್ತೆ. ಬಟ್ ಈ ಒಂದು ಪ್ರೊಸೆಸ್ ಈಗ ಯಾವಾಗ ಒಂದು ಚಳಿಗಾಲ ಇರುತ್ತೆ ಆಗೋದಿಲ್ಲ. ಹೆಚ್ಚಾಗಿ ಗಾಳಿ ಮೇಲೆ ಹೋಗೋದಿಲ್ಲ, ಯಾಕಂದರೆ ಇಲ್ಲೇ ತಂಪಿರುತ್ತೆ. ಹೀಗಾಗಿ ಕೂಡ ಈ ಚಳಿಗಾಲದಲ್ಲಿ ತಣ್ಣನೆಯ ಉಷ್ಣಾಂಶ ಕೂಡ ಅಕ್ಟೋಬರ್ ನವೆಂಬರ್ ಬಂತಂದರೆ ಸಾಕು, ಗಾಳಿ ಬಿಸಿಯಾಗಿರುವುದಿಲ್ಲ, ಮಾಲಿನ್ಯಕಾರಕಗಳು ಕೂಡ ಇದ್ರ ಜೊತೆಗೆ ಸಿಕ್ಕಾಕೊಳ್ತವೆ. ಗಾಳಿಯಲ್ಲಿ ಮಾಲಿನ್ಯಕಾರಕಗಳು ಸಿಕ್ಕಾಕೊಂಡಾಗ ಹೊಗೆ ಆಗಿರಬಹುದು, ಮತ್ತು ಇಂಥ ಪರಿಸ್ಥಿತಿ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಓಕೆ, ಸಿಂಪಲ್ ಆಗಿ ಜಾಗ್ರಫಿನ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಜಾಗ್ರಫಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಬಟ್ ಓನ್ಲಿ ನೀವು ಲಾಜಿಕ್ ಹಾಕಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಲಿಕ್ಕೆ ಈಗ 1 by 1 ಕಾರಣ ನೋಡೋಣ. ಸ್ಟಬಲ್ ಬರ್ನಿಂಗ್ ಅಂತ ಇದಕ್ಕೆ ಕರಿತೀವಿ. ಸ್ಟಬಲ್ ಬರ್ನಿಂಗ್ ಅಂದರೆ ಹರಿಯಾಣ ಪಂಜಾಬ್ ಒಳಗೆ ಏನು ಗೋಧಿಯನ್ನು ಅತಿ ಹೆಚ್ಚು ಬೆಳಿತೀವಿ ನಮ್ಮ ದೇಶದೊಳಗೆ, ಗೋಧಿ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಈ ಗೋಧಿಯನ್ನು ಬೆಳೆದು ಇವತ್ತು ಹಸಿರು ಕ್ರಾಂತಿ ಆಗಿರುವಂಥ ಒಂದು ಪ್ರದೇಶಗಳು ಈ ಹರಿಯಾಣ ಮತ್ತು ಪಂಜಾಬ್, ಉತ್ತರ ಪ್ರದೇಶ ಆಗಿದ್ದಾವೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ಇದು ಒಂದು ಗೋಧಿ ಇರುವಂಥ ಒಂದು ಗಿಡ ಅಂತ ತಿಳ್ಕೊಡ್ರಿ, ಎಕ್ಸಾಂಪಲ್ ಕೊಡ್ತಿದ್ದೀನ ನಿಮಗೆ. ಸೊ ಈ ಥರ ಮೇಲೆ ಅದಕ್ಕೆ ಒಂದು ತೆನೆ ಕೂಡ ಇರುತ್ತೆ. ನಾರ್ಮಲಿ ಏನಾಗುತ್ತೆ, ಇವತ್ತು ಮಷಿನ್ಗಳಿಂದ ಈ ಗೋಧಿಯನ್ನು ಕಟ್ ಮಾಡ್ತಿದ್ದೀವಿ. ಸೊ ಎಲ್ಲಿವರೆಗೂ ಕಟ್ ಮಾಡುತ್ತೆ ಆ ಮಷಿನ್, ಮೇಲಿನ ತೆನೆಯನ್ನು ಕಟ್ ಮಾಡುತ್ತೆ. ಸೊ ಈ ಒಂದು ಮೇಲೆ ಇದೆ ನೋಡಿ, ಇದು ಭೂಮಿಯಿಂದ ಇಷ್ಟು ಹೈಟ್ ಏನಿದೆ ಅಲ್ವಾ, 3 to 4 ಸೆಂಟಿಮೀಟರ್ ಏನಿದೆ, ಇದನ್ನು ಅಲ್ಲೇ ಬಿಟ್ಟಿರುತ್ತೆ. ಆ ಮಷಿನ್ ಪೂರ್ತಿ ನೆಲಕ್ಕೆ ಹಚ್ಚಿ ಅದನ್ನು ಕಟ್ ಮಾಡೋದಿಲ್ಲ, ಮೇಲ್ಗಡೆ ಇಷ್ಟು ಬಿಟ್ಟಿರುತ್ತೆ. ಆದರೆ ರೈತರು ಏನು ಮಾಡ್ತಾರೆ, ಇದನ್ನೆಲ್ಲ ಹಡ್ಡಿ ತೆಗಿಯೋ ಬದಲಿ ಆಮೇಲೆ ಇದು ಗೊಬ್ಬರ ಆಗುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಜಸ್ಟ್ ಲೈಕ್ ಕಬ್ಬು ಕಡಿದ ತಕ್ಷಣ ಹೆಂಗೆ ಬೆಂಕಿ ಹಚ್ಚಿಬಿಟ್ಟು ಆ ಒಂದು ರೌದಿ ಎಲ್ಲ ಸುಡುವ ಹಾಗೆ ಮಾಡ್ತಾರೆ, ಹಾಗೆ ಗೋಧಿಗೂ ಕೂಡ ಮಾಡ್ತಾರೆ. ಯಾವಾಗ 1 ಎಕರೆ ಮಾಡಿದರೆ ಓಕೆ, 100 ಎಕರೆ ಮಾಡಿದರೆ ಓಕೆ, ಸಾವಿರಾರು ಎಕರೆ ಗೋಧಿ ಬೆಳೆಯುವಂಥ ರೈತರು, ಕಬ್ಬು ಬೆಳೆಯುವಂಥ ರೈತರು ಹರಿಯಾಣ ಮತ್ತು ಪಂಜಾಬ್ ಒಳಗೆ ಇದನ್ನು ಮಾಡ್ತಾರೆ. ಇದನ್ನೇ ಸ್ಟಬಲ್ ಬರ್ನಿಂಗ್ ಅಂತ ಕರೀತಾರೆ. ಓಕೆ, ಇದು ಯಾವಾಗ ಸುಡುತ್ತೆ, ಓಕೆ, ಸುಟ್ಟು ಈ ಒಂದು ಹೊಗೆ ನೋಡಿ, ನಾರ್ಮಲಿ ಹಿಮಾಲಯದಿಂದ
ಈ ಕಡೆ ಗಾಳಿ ಏನು ಬರುತ್ತಿರುತ್ತೆ, ಓಕೆ, ಇಲ್ಲಿ ಹರಿಯಾಣ ಪಂಜಾಬ್ ಇದ್ದಾವೆ, ಅದು ಆದಮೇಲೆ ಇಲ್ಲಿ ಮುಂದೆ ಡೆಲ್ಲಿ ಬರುತ್ತೆ. ಸೊ ಮೊದಲಿಗೆ ಆ ಗಾಳಿ ಈ ಹರಿಯಾಣ ಪಂಜಾಬ್ದ ಹೊಲಗಳಿಂದ ಈ ಒಂದು ಹೊಗೆಯನ್ನು ತಗೊಂಡು ಡೆಲ್ಲಿಗೆ ಎಂಟ್ರಿ ಆಗುತ್ತೆ. ಇಲ್ಲಿ ಬಂದಾಗ ಇಲ್ಲಿ ಕೋಲ್ಡ್ ವಾತಾವರಣ ಇರೋದ್ರಿಂದ ಈ ಹೊಗೆಯನ್ನು ಇಲ್ಲೇ ಬಿಟ್ಟು ಬಿಡುತ್ತೆ. ಹೀಗಾಗಿ ವಾತಾವರಣದಲ್ಲಿ ಹೊಗೆ ಕೂಡ ಯಾವಾಗ ಜಾಯಿನ್ ಆಗಿಬಿಡುತ್ತೆ ಆವಾಗ ಪೊಲ್ಯೂಷನ್ ಹೆಚ್ಚಿಗೆ ಆಗ್ತಾ ಇದೆ. ಓಕೆ, ರಾಜಸ್ಥಾನ್ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಹರಿಯಾಣದಂಥ ಸ್ಟಬಲ್ ದಹನ ಮಾಡುತ್ತಾ ಇರುವಂಥ ವಾತಾವರಣದಲ್ಲಿ ಹೆಚ್ಚುತ್ತಿರುವಂಥ ವಿಷಕಾರಿ ಮಾಲಿನ್ಯಕಾರಕಗಳನ್ನು ಹೊರಸೂಸ್ತದೆ. ಸೊ ಇದು ಬಂದು ಡೆಲ್ಲಿ ಒಳಗೆ ಜಾಯಿನ್ ಆಗ್ತಾ ಇದೆ. ಇದರೊಳಗೆ ಮೀಥೇನ್ ಇರುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ, ಓಕೆ, ಬಾಷ್ಪಶೀಲ ಸಾವಯವ ಸಂಯುಕ್ತಗಳು ಇರ್ತವೆ, ಮತ್ತು ಕಾರ್ಸಿಮೋನೋಜೆನಿಕ್, ಓಕೆ, ಪಾಲಿಸಿಕ್ಲಿಕ್, ಆರ್ಮಾಟಿಕ್ ಹೈಡ್ರೋಕಾರ್ಬನ್ಗಳಂತಹ ಹಾನಿಕಾರಕ ಅನಿಲಗಳನ್ನು ಈ ಒಂದು ಹೊಗೆ ಹೊಂದಿರುತ್ತೆ. ಓಕೆ, ಸೊ IIT ಕನ್ಸೋರ್ಟಿಯಂ ವರದಿಯ ಪ್ರಕಾರ ಕಾನ್ಪುರ್ IIT, ಡೆಲ್ಲಿ IIT ಇವರೆಲ್ಲರೂ ಕೂಡ ಒಂದು ವರದಿಯ ಪ್ರಕಾರ ನೋಡಿ ಏರ್ ಶೆಡ್ ಮಾಡ್ತದೆ. ಅಂದರೆ ಅಲ್ಲಿಂದ ಏನು ಗಾಳಿ ಬರುತ್ತೆ ಅದು ಮೇಜರ್ಲಿ ಕಾರಣ ಆಗುತ್ತೆ. ಅಕ್ಟೋಬರ್ ನವೆಂಬರ್ ಅವಧಿಯಲ್ಲಿ ದೆಹಲಿಯಲ್ಲಿ PM 2.5 ಮಟ್ಟದಲ್ಲಿ 35%, ಓಕೆ, 35% ಸ್ಟಬಲ್ ಬರ್ನಿಂಗ್, ಅದೇ ಗೋಧಿ ಹುಲ್ಲು ಸುಡೋದ್ರಿಂದ ಆಗುವಂಥ ಒಂದು ಬದಲಾವಣೆ ಫ್ರೆಂಡ್ಸ್. 35% ಈಸ್ ಅ ಹ್ಯೂಜ್ ಇನ್ಕ್ರೀಸ್ ಫ್ರೆಂಡ್ಸ್. ಓಕೆ, ಸೊ ಅದು ಮೂಲವಾಗಿ ಕಾರಣ ಆಗ್ತಾ ಇರೋದೇ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಗೋಧಿ ಹುಲ್ಲಿನ ಬಡ್ಡಿ ಅಂತ ನಾವು ಏನು ಕರಿತೀವಿ ಅದನ್ನು ಸುಡೋದ್ರಿಂದ ಆಗ್ತಾ ಇದೆ. ಓಕೆ, ಆ ಕೆಳಗೆ ಉಳಿದಿರುವಂಥ ಬಡ್ಡಿನ ಸುಡೋದ್ರಿಂದ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಕಡಿಮೆಯಾದ ಗಾಳಿಯ ವೇಗ. ಆ್ಯಸ್ ಐ ಟೋಲ್ಡ್ ಯು, ಯಾವಾಗ ಮಾನ್ಸೂನ್ ಇರ್ತದೆ, ಮಾನ್ಸೂನ್ ಮಳೆಗೆ ಗಾಳಿಯ ವೇಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಮಾನ್ಸೂನ್ ಇದ್ದಾಗ ಈ ಒಂದು ಸಮಯದೊಳಗೆ ಗಾಳಿ ಸಿಕ್ಕಾಪಟ್ಟೆ ಸೌತ್ ಇಂಡಿಯಾದಿಂದ ವೇಗವಾಗಿ ಬೀಸ್ತಾ ಇರುತ್ತೆ. ಅದು ನಾರ್ತ್ ಇಂಡಿಯಾದಿಗೆ ಹೋದಾಗ ಸೊ ಜಸ್ಟ್ ಈ ಥರ ಹೋಗುವಂಥ ಗಾಳಿ ಮುಂದೆನೂ ಕೂಡ ಹೋಗುತ್ತೆ, ಹಿಮಾಲಯಕ್ಕೂ ಕೂಡ ಬಡಿಯುತ್ತೆ. ಆ ಸಂದರ್ಭದಲ್ಲಿ ಗಾಳಿ ಒಳಗೆ ವೇಗ ಇರೋದ್ರಿಂದ ಅಲ್ಲಿರುವಂಥ ಪಾರ್ಟಿಕಲ್ಸ್ ಮೀನ್ಸ್ ಗಾಳಿ ಒಳಗಿರುವಂಥ ಡಸ್ಟ್ ಆಗಿರ್ಬೋದು, ಇವೆಲ್ಲ ಆಗಿರ್ಬೋದು, ಇವು ಏನಾಗ್ತವೆ ಮುಂದೆ ಹರ್ಕೊಂಡು ಹೋಗ್ತವೆ. ಆದರೆ ಈಗ ಈಗ ವಿಂಟ್ರ್ ಒಳಗೆ ಈ ಗಾಳಿ ಸ್ಪೀಡ್ ಇಲ್ಲದೆ ಇರೋದ್ರಿಂದ ಏನೇನು ಗಾಳಿ ಒಳಗೆ ಏನೇನು ಗಲೀಜಿದ್ದಾವೆ ಅವೆಲ್ಲವೂ ಕೂಡ ಇಲ್ಲೇ ನಿಲ್ತವೆ. ಹೀಗಾಗಿ ಪೊಲ್ಯೂಷನ್ ಹೆಚ್ಚಿಗೆ ಆಗ್ತಾ ಇದೆ. ನೋಡಿ, ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರ ಹೆಸರು ಬಂದ್ಬಿಟ್ಟು ಈರಣ್ಣ IRANNE ಈರಣ್ಣ ಕನಮಡಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ಒಂದು ಚಾನಲ್ಗೆ ಜಾಯಿನ್ ಆಗೋದನ್ನು ಮರಿಬೇಡ್ರಿ. ಇಲ್ಲಿ ನಾನು ಒಂದು ವಿಡಿಯೋನ ಮಾಡಿದ್ದೀನಿ, ದೆಹಲಿಯಲ್ಲಿಗೆ ಯಾಕೆ ಈ ಒಂದು ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಅಂತ ವಿಡಿಯೋ ಮಾಡೀನಿ. ನಿಮಗೆ ಇಲ್ಲಿ ಅನೇಕ ಪಿಕ್ಚರ್ಗಳನ್ನು ಹಾಕಿದ್ದೀನಿ, ವಿಡಿಯೋಗಳನ್ನ ಹಾಕಿದ್ದೀನಿ. ಡೆಲ್ಲಿಯೊಳಗೆ ಯಾಕೆ ವಾಯುಮಾಲಿನ್ಯ ಹೆಚ್ಚಾಗ್ತದೆ ಅಂತ ನಾನು ಪ್ರತಿಯೊಂದನ್ನು ಪಿಕ್ಚರೈಸ್ ಮಾಡಿ ತೋರಿಸಿದ್ದೀನಿ. ಸೊ ಒಂದು ಸರ್ತಿ ಅದನ್ನು ನೋಡೋಕ್ಕೆ ಸಾಧ್ಯ ಆಗಬೇಕು. 10-15 ನಿಮಿಷದೊಳಗೆ ನಾನು ಈ ಬರ್ನ್ ಮಾಡೋದನ್ನು ಕೂಡ ತೋರಿಸಿದ್ದೀನಿ, ಅದು ಹೆಂಗೆ ಡೆಲ್ಲಿಗೆ ಬರುತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಓಕೆ, ನೋಡಿ, ಕಡಿಮೆಯಾದ ಗಾಳಿಯ ವೇಗ. ಈ ಥರ ಕಡಿಮೆ ಯಾವಾಗ ಗಾಳಿಯ ವೇಗ ಆಗುತ್ತೆ ಸೊ ಅಲ್ಲಿರುವಂಥ ಗಲೀಜೆಲ್ಲ ಒಂದು ಕಡೆ ಗೊಳೆ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಾಯು ಮಾರುತಗಳ ಪರಿಣಾಮ. ಮಾನ್ಸೂನ್ ಹಿಂತೆಗೆದುಕೊಂಡ ನಂತರ ಉತ್ತರ ಭಾರತದಲ್ಲಿ ಗಾಳಿಯ ಪ್ರಧಾನ ದಿಕ್ಕು ಕೂಡ ವಾಯುವಾಗ್ತದೆ. ಅಂದರೆ ಗಾಳಿಯ ದಿಕ್ಕನ್ನು ಕೂಡ ಬದಲಾವಣೆ ಆಗುತ್ತೆ. ಈ ವಾಯು ಮಾರುತಗಳು ಗಲ್ಫ್ ಪ್ರದೇಶ ಅಂದರೆ ಇರಾನ್, ಇರಾಕ್ದಿಂದ ಉತ್ತರ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಂತೆ ಧೂಳನ್ನು ಕೂಡ ತರ್ತವೆ. ಅಲ್ಲಿಂದ ಧೂಳನ್ನು ತರ್ತವೆ, ಅವು ಭಾರತಕ್ಕೂ ಕೂಡ ತಲುಪ್ತವೆ ಫ್ರೆಂಡ್ಸ್. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಈವನ್ ಇರಾನ್, ಇರಾಕ್ಕಿಂದ, ಓಕೆ, ಗಲ್ಫ್ ದೇಶಗಳಿಂದನೂ ಕೂಡ ಬರ್ತಾ ಇರುವಂಥ ಡಸ್ಟ್ಗಳು ನಮ್ಮ ದೆಹಲಿಯಲ್ಲಿ ಇವತ್ತು ಪೊಲ್ಯೂಷನ್ಗೆ ಕಾರಣ ಆಗ್ತಿದ್ದಾವೆ. ನೆಕ್ಸ್ಟ್ ತಾಪಮಾನದಲ್ಲಿ ವಿಲೋಮ ಮತ್ತು ಎತ್ತರವನ್ನು ಕಡಿಮೆ ಮಾಡ್ತವೆ. ನೋಡಿ, ತಾಪಮಾನದಲ್ಲಿ ಇಳಿಕೆಯೊಂದಿಗೆ ವಿಲೋಮ ಎತ್ತರವನ್ನು ಕೂಡ ಕಡಿಮೆ ಮಾಡ್ತವೆ. ಇದರಿಂದ ವಾತಾವರಣದಲ್ಲಿ ಮಾಲಿನ್ಯಕಾರಕಗಳ ಸಾಂದ್ರತೆಗಳು ಹೆಚ್ಚಾಗ್ತವೆ. ಓಕೆ, ಸೊ ಹೀಗಾಗಿ ಈ ಒಂದು ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಾ ಇದೆ. ಸೊ ಹೆಂಗಾಗುತ್ತೆ ಅಂದರೆ ನೋಡಿ, ಯಾವಾಗ ಗಾಳಿ ಎತ್ತರಕ್ಕೆ ಹೋಗುತ್ತೋ ಆವಾಗ ಈ ಪೊಲ್ಯೂಷನ್ ಇದ್ದಿದ್ದು ಕೂಡ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗುತ್ತೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುತ್ತೆ. ಯಾವಾಗ ಹೋಗೋದಿಲ್ವೋ ಆವಾಗ ಇಲ್ಲೇ ಉಳ್ಕೊಂಡ್ಬಿಡುತ್ತೆ. ಓಕೆ, ನೆಕ್ಸ್ಟ್ ವಾಯು ಮಾಲಿನ್ಯ. ನೋಡಿ, ಇನ್ನೊಂದು, ದೆಹಲಿ ಭಾರತದಲ್ಲಿ ಅತಿ ಹೆಚ್ಚು ನೋಂದಾಯಿತ ಖಾಸಗಿ ವಾಹನಗಳನ್ನು ಹೊಂದಿದೆ.
ಓಕೆ, ಅತಿ ಹೆಚ್ಚು ಕಾರುಗಳನ್ನು ಹೊಂದಿದೆ ಫ್ರೆಂಡ್ಸ್. ಡೆಲ್ಲಿ ಈಸ್ ಕಾಲ್ಡ್ ಕಾರ್ ಸಿಟಿ. 2018ರ ಅಧಿಕೃತ ಹೊರಸೂಸುವಿಕೆ ದಾಸ್ತಾನುಗಳಲ್ಲಿ ದೆಹಲಿ ನಗರಗಳಲ್ಲಿ ವಾಹನಗಳು ಶೇಕಡ 40% ಕಣಗಳು ಭಾರತವನ್ನು ಹೊರಸೂಸ್ತಾ ಇರೋದನ್ನು ನಾವು ಕಾಣ್ತೀವಿ. ಇನ್ಫ್ಯಾಕ್ಟ್ ಈವನ್ ನೋಡಿ, ಈ ಭಾರತದಾದ್ಯಂತ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರುಕಟ್ಟೆ ಇದೆ ಅಂದರೆ ಡೆಫಿನೆಟ್ಲಿ ಡೆಲ್ಲಿ ಇಸ್ ದ ಬೆಸ್ಟ್ ಪ್ಲೇಸ್. ಬಹಳಷ್ಟು ಜನ, ನನಗೆ ಗೊತ್ತಿರುವಂಥ ಬಹಳಷ್ಟು ಜನ, ನಾನು ಡೆಲ್ಲಿ ಒಳಗಿದ್ದಾಗೆ ನೋಡಿದ್ದೀನಿ ಫ್ರೆಂಡ್ಸ್, ಇಲ್ಲಿಂದ ಬಂದು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ತಂದು ವೆರಿ ಚೀಪ್ ರೇಟಿಗೆ ಸಿಗ್ತವೆ, ಅದನ್ನು ಹುಬ್ಳಿಯಲ್ಲಿ, ಬೆಂಗಳೂರಲ್ಲಿ ಆ ಕಾರ್ಗಳನ್ನು ಮಾರಾಟ ಮಾಡೋದನ್ನು ನೋಡಿದ್ದೀನಿ. 2 ಲ್ಯಾಕ್ಗೆ ತಂದು 4 ಲ್ಯಾಕ್ 6 ಲ್ಯಾಕ್ಗೆ ಮಾರಾಟ ಮಾಡೋದನ್ನು ನೋಡಿದ್ದೀನಿ. ಬಿಕಾಸ್ ಡೆಲ್ಲಿ ಒಳಗೆ ಸಿಕ್ಕಾಪಟ್ಟಿ ಜನ ಕಾರ್ನ ಯೂಸ್ ಮಾಡ್ತಾರೆ ಬಿಕಾಸ್ ಆಫ್ ಅಡ್ವರ್ಸ್ ವೆದರ್ ಕಂಡೀಷನ್. ಸೊ ಹೀಗಾಗಿ ವಾಹನಗಳ ಮಾಲಿನ್ಯ ಕೂಡ ಅತಿ ಹೆಚ್ಚಾಗಿದೆ. ರಿಜಿಸ್ಟರ್ ವೆಹಿಕಲ್ಸೇ ಜಾಸ್ತಿ ಇದ್ದಾವೆ. ಅದರೊಳಗೂ ಪೆಟ್ರೋಲ್ ಉಪಯೋಗ ಮಾಡುವಂಥ ವೆಹಿಕಲ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಿದರೆ 100% ಜಾಸ್ತಿ ಏರ್ ಪೊಲ್ಯೂಷನ್ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ಜನ. ಡೀಸೆಲನ್ನು ಯೂಸ್ ಮಾಡೋದು ವೆರಿ ಡೇಂಜರಸ್. ಅತಿ ಹೆಚ್ಚು ಮಾಲಿನ್ಯ ಆಗಲಿಕ್ಕೆ ಕಾರಣನೇ ಡೀಸೆಲ್ ಯೂಸ್ ಮಾಡುವಂಥ ವೆಹಿಕಲ್ ಆಗಿದೆ. ಸೊ ಡೆಲ್ಲಿ ಒಳಗೆ ಅದನ್ನು ಉಪಯೋಗ ಮಾಡ್ತಿದ್ವಿ ಭಾರತದೊಳಗೆ. ಓಕೆ, ಪೆಟ್ರೋಲ್ ವೆಹಿಕಲ್ಸ್ಗಳು ಕಾರಣ ಆಗ್ತವೆ, ಅಷ್ಟು ಕಾರಣ ಆಗೋದಿಲ್ಲ, ಬಟ್ ಡೀಸೆಲ್ ವೆಹಿಕಲ್ಸ್ ಆರ್ ವೆರಿ ಡೇಂಜರಸ್. ಇನ್ನು ನಿರ್ಮಾಣದ ಚಟುವಟಿಕೆಗಳು, ನೋಡಿ ಇವತ್ತು ಸರೌಂಡಿಂಗ್ ಇರುವಂಥ ಹಳ್ಳಿಯಿಂದ ಇದರಿಂದ ಉದ್ಯೋಗವನ್ನು ಅರಸಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೋಡಿ ಆಮೇಲೆ ಹಳ್ಳಿಗಳಿಂದ ಇವತ್ತು ಜನ ನಗರ ಪ್ರದೇಶಕ್ಕೆ ಬರುವುದು ದೇಶಾದ್ಯಂತ, ಜಗತ್ತಿನಾದ್ಯಂತ ಸರ್ವೇ ಸಾಮಾನ್ಯವಾದಂಥ ವಿಷಯ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಿರ್ಮಾಣ ಚಟುವಟಿಕೆಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಬಂದಂಥ ಜನ ಅವರೇನು ಎಲ್ಲೋ ಸ್ಲಮ್ನೊಳಗಿರ್ತಾರ? ಇಲ್ಲ, ಒಂದು ಸ್ವಲ್ಪ ದಿನ ಆದಮೇಲೆ ಅಲ್ಲೇ ಮನೆ ಕಟ್ತಾ ಇರೋದಾಗಿರ್ಬೋದು. ಆ ಮನೆ ಕಟ್ತಾರೆ ಅಂದರೆ ಜನಸಂಖ್ಯೆ ಹೆಚ್ಚಿಗೆ ಆಗ್ತಿದೆ ಅಂದರೆ ಹೆಚ್ಚಿಗೆ ಕಾರ್ಖಾನೆಗಳನ್ನ ಮಾಡಬೇಕು, ಫ್ಯಾಕ್ಟ್ರಿಗಳನ್ನ ಮಾಡಬೇಕು, ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ಬೇಕು. ಓಕೆ, ಇವೆಲ್ಲವೂ ಕೂಡ ನೋಡಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂದರೆ ಆ ಸಿಮೆಂಟ್ ಆಗಿರ್ಬೋದು ಆ್ಯಂಡ್ ಸೋ ಮೆನಿ ಲೈಕ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಡಿಗ್ ಮಾಡೋದಾಗಿರ್ಬೋದು, ಆ ಡಸ್ಟ್ ಆಗಿರ್ಬೋದು, ಅವೆಲ್ಲವೂ ಕೂಡ ಅವಶೇಷಗಳಿಂದ ಕೂಡ ಇವತ್ತು ಭೂಕುಸಿತ ಉಂಟಾಗ್ತಾ ಇದೆ. ಈ ತ್ಯಾಜ್ಯಗಳನ್ನು ಸುಡುವುದರಿಂದ ಭೂಕುಸಿತವನ್ನು ಕೂಡ ಸುಡುವ ನಿರ್ಮಾಣದ ಅವಶೇಷಗಳಿಂದಾಗಿ ಕೂಡ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ದೆಹಲಿಯಲ್ಲಿ ಈ ಒಂದು ಪ್ರದೇಶಗಳಲ್ಲಿ ಮಾಲಿನ್ಯ ಮಟ್ಟ ಕೆಲವೊಂದು ಪ್ರದೇಶಗಳಲ್ಲಿ ಈ PM 2.5 ಇದೆಯಲ್ವಾ, ಅತಿ ಹೆಚ್ಚು ಪರ್ಸೆಂಟ್ಗೆ ರೀಚ್ ಆಗಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಪಟಾಕಿ ನೋಡಿ, ನಮ್ಮ ದೇಶದೊಳಗೆ ಈ ಒಂದು ಹಬ್ಬಗಳು ಅನ್ನೋದಿದಾವಲ್ಲ ಗೈಸ್, ಬಡವರಿಗೆ ಇದು ನಿಜವಾಗ್ಲೂ ಹಬ್ಬಗಳಲ್ಲ, ಬಟ್ ಯಾರ ಹತ್ರ ದುಡ್ಡಿದಾವೆ ಅವ್ರಿಗೆ ಮಾತ್ರ ಹಬ್ಬಗಳು. ಅಫ್ಕೋರ್ಸ್ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಓದ್ತಾ ಇದ್ದೀರಾ, ನಿಮ್ಮ ಬದುಕಿನಲ್ಲೂ ಕೂಡ ಹಬ್ಬ ಬರಬೇಕು ಅಂದರೆ ಚೆನ್ನಾಗಿ ಓದಬೇಕು, ಜಾಬ್ ಇಡಬೇಕು, ಆವಾಗ ಮಾತ್ರ ಹಬ್ಬ ಫ್ರೆಂಡ್ಸ್. ದೀಪಾವಳಿ ಅಫ್ಕೋರ್ಸ್ ಇಟ್ಸ್ ಅ ಗ್ರೇಟೆಸ್ಟ್ ಸೆಲೆಬ್ರೇಷನ್ ಇನ್ ಇಂಡಿಯಾ. ಭಾಳಷ್ಟು ಜನ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಯಾವಾಗ ನಿಮ್ಮ ಹತ್ರ ಎಲ್ಲ ಇರ್ತದೋ ಅವಾಗಿನ ದೀಪಾವಳಿನೇ ಬೇರೆ, ಏನು ಇಲ್ಲದೆ ಇರುವಾಗಿರುವಂಥ ದೀಪಾವಳಿನೇ ಬೇರೆ. ನಾನು ನೋಡಿದ್ದೇನೆ ಫ್ರೆಂಡ್ಸ್, ಈ ಡೆಲ್ಲಿ ಒಳಗೆ ಈ ಪಟಾಕಿ ಹೊಡೆಯುವಂಥ ಕ್ರೇಜ್ ಎಷ್ಟಿದೆ ಅಂದರೆ 100% ಯಾರಾದರೂ ಹೊರಗಿನವರು ಅಲ್ಲಿ ಹೋದಾಗ ನೋಡಿದರೆ ಅವರಿಗೆ ಗಿಲ್ಟಿ ಫೀಲ್ ಆಗುತ್ತೆ. ಯಾವ ಥರ ಅಂದರೆ ನೋಡಿ, ಒಂದು ಕಡೆಯಿಂದ ಹೋದರೆ ಡೆಲ್ಲಿ ಒಳಗೆ ಎಕ್ಸ್ಟ್ರೀಮ್ ಪಾವರ್ಟಿ ಇರೋದನ್ನು ನೋಡ್ತೀವಿ. ತಿನ್ನಕ್ಕೆ ಉಣ್ಣಕ್ಕೆ ಇಲ್ಲದೆ ಇರುವಂಥ ಎಷ್ಟೋ ಜನರನ್ನ ನಾನು ಪ್ರತಿದಿನ ನೋಡ್ತಿದ್ದೆ ಫ್ರೆಂಡ್ಸ್. ಸೈಕಲ್ ಓಡಿಸಿ ಅಲ್ಲೇ ರೋಡಿನ ಪಕ್ಕದೊಳಗೆ ಇಂಥ ಚಳಿ ಒಳಗೆ ಮಲ್ಕೊಂಡವ್ರನ್ನ ನಾನು ನೋಡಿದ್ದೀನಿ ಬಟ್ ಅಲ್ಲಿನ ಜನ ಯಾವತ್ತೂ ಕೂಡ ಈ ರೋಡಿನ ಪಕ್ಕದೊಳಗೆ ಮಲ್ಕೊಳ್ಳೋರು, ಸೈಕಲ್ ಹೊಡೆಯೋರಿಗೆ 10 ರೂಪಾಯಿ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಆ್ಯಂಡ್ ಇಂಥವ್ರಿಗೆ ಊಟ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಇಂಥವ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಆದರೆ ಸಾವಿರಾರು ರೂಪಾಯಿಗಳ ಪಟಾಕಿಯನ್ನು ಹೊಡಿತಾರೆ. ಆಮೇಲೆ ಅದರೊಳಗೆ ಏನು ಮಜಾ ಇದೆ ಗೊತ್ತಿಲ್ಲ ಫ್ರೆಂಡ್ಸ್. ಐ ಆಮ್ ಟೆಲ್ಲಿಂಗ್ ಯು, ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನಿಗೆ ಆಗ್ತಾ ಇರುವಂಥ ತೊಂದರೆಗಳನ್ನು ನೋಡೋದು, ಅದು ನಿಜವಾದಂಥ ಒಂದು ಹಬ್ಬ. ಅದರಿಂದ ಮಾತ್ರ ಮನುಷ್ಯರಾಗಿ ಬದುಕ್ಬೋದು, ಒಬ್ರಿಗೊಬ್ರು ಉಪಯೋಗ ಆಗಿ ಬದುಕ್ಬೋದು. ಬಟ್ ಈ ಪಟಾಕಿಗಳನ್ನು ಹೊಡೆಯೋದು ನೋಡಿ, ಇತ್ತೀಚೆಗೆ ಇವನ್ ಇದು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದೆ. ನೀವು ನಿಮ್ಮ ಒಪಿನಿಯನ್ನ ಹೇಳಿ ಫ್ರೆಂಡ್ಸ್, ಈ ಪಟಾಕಿಗಳನ್ನು ಬ್ಯಾನ್ ಮಾಡಬೇಕಾ, ಪಟಾಕಿ ಹೊಡೆಯೋದನ್ನು ಬ್ಯಾನ್ ಮಾಡಬೇಕಾ, ಇದರ ಅವಶ್ಯಕತೆ ಇದೆಯಾ, ಅಥವಾ ಬ್ಯಾನ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇವನು ಬಹಳಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳು ಹೆಂಗಿರ್ತವೆ ಅಂದರೆ, ಇವೆಲ್ಲ ಒಂಥರ ಫಸ್ಟ್ ರ್ಯಾಂಕ್ ರಾಜು ಇದ್ದಂಗೆ. ಬರೀ ನಿಮಗೊಂದು ಕಮೆಂಟ್ ಹಾಕಕ್ಕೆ ಬರೋದಿಲ್ಲ, ಒಂದು ಎಸ್ಸೆ ಬರೆಯೋಕ್ಕೆ ಬರೋದಿಲ್ಲ, ನೀವು ಕೂಡ ಏನೋ ಇನಿಷಿಯೇಟಿವ್ ತೊಗೋಬೇಕು ಅನ್ನೋದಿಲ್ಲ, ಏನೋ ಮಾಡಬೇಕು ಅನ್ನೋದಿಲ್ಲ. ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಸರ್ಕಾರಿ ಉದ್ಯೋಗದೊಳಗೆ ಹೋಗಿ ಏನು ಮಾಡೋರಿದ್ದೀರೋ ಮಾರಾಯ.
ಓಕೆ, ಸೊ ನಿಮ್ಮ ಒಪಿನಿಯನ್ನ ಹೇಳಕ್ಕೆ ಏನು ತೊಂದರೆ ಫ್ರೆಂಡ್ಸ್? ನೀವು ಯಾರು ಕೂಡ ಇನ್ಸ್ಪೈರ್ ಆದವರಲ್ಲ, ನಾನು ಮಾಡಲೇಬೇಕು ಅಂತ ಆದವರಲ್ಲ, ಟೈಮ್ ಪಾಸ್ ಮಾಡೋರು. ನನಗೆ ಗೊತ್ತಿದೆ ಬಹಳಷ್ಟು ಜನ ಹಂಗಿರೋದ್ರಿಂದನೇ ನಿಮ್ಮ ಒಪಿನಿಯನ್ನ ಹೇಳೋದೇ ಇಲ್ಲ ನೀವು. ಸಿ, ನಾನು ಕ್ಲಾಸ್ ತೊಗೋಬೇಕು ಅಂದರೆ ನಾನು ಯಾಕೆ ರಿಲಕ್ಟೆಂಟ್ ಇದ್ದೀನಿ, ಯಾಕೆ ತೊಗೊಳಕ್ಕೆ ಒಲ್ ಅಂತೀನಿ ಅಂದರೆ, ನಾನು ಹೇಳಿದ್ದನ್ನೇ ಕೇಳಿ ಬರೆಯೋರು ಭಾಳ ಜನ ಇದ್ದಾರೆ. ನಿಮ್ಮ ಒಪಿನಿಯನ್ ಏನು, ನೀವು ಯಾಕೆ ಹುಟ್ಟಿದ್ದೀರ ಹಂಗಂದರೆ? ಓಕೆ, ನಿಮ್ಮ ಒಪಿನಿಯನ್ನ ಎಲ್ಲಿವರೆಗೂ ನೀವು ಹೇಳೋದಿಲ್ಲ, ನಿಮ್ಮ ವಿಚಾರ ಎಲ್ಲಿವರೆಗೂ ಮಾಡೋದಿಲ್ಲ, ಅಲ್ಲಿವರೆಗೂ ಪ್ರಬಂಧ ಬರೀಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಪಟಾಕ್ಷಿ ಬ್ಯಾನ್ ಮಾಡಲೇಬೇಕು ಅಂದರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಏನು? ಅದಕ್ಕೆ ಜನ ಎಲ್ಲ ಒಪ್ತಾರ? ಸುಪ್ರೀಂ ಕೋರ್ಟ್ಗೂ ಕೂಡ ತಲೆನೋವಾಗಿದೆ. ನೀವು ಎದಕ್ಕಿದ್ದೀರಾ ಹಂಗಂದ್ರೆ? ನೀವು ಹೇಳಿ, ನಿಮ್ಮ ಒಪಿನಿಯನ್ ಹೇಳಿ. ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಸಿ, ಇಲ್ಲಿ ನಾನು ಕೂಡ 100% ಸರಿಯಲ್ಲ, ನೀವು ಕೂಡ 100% ಸರಿಯಲ್ಲ ಅಂದಾಗ ಇಲ್ಲಿ ತಪ್ಪಾಗುವಂಥ ಪ್ರಶ್ನೆ ಎಲ್ಲಿದ್ದು ಬಂತು? ಇಟ್ಸ್ ಮೈ ಒಪಿನಿಯನ್, ಇಟ್ಸ್ ಯುವರ್ ಒಪಿನಿಯನ್. ನೀವು ಒಪಿನಿಯನ್ ಹೇಳಬೇಕು. ಭಾಳ ಜನ ಆ ಕಮೆಂಟ್ಸ್ ಹಾಕ್ತೀರಾ, ಅದು ವೇಸ್ಟ್ ಕಮೆಂಟ್. ಓಕೆ, ಫಾಲೋವರ್ ಆಗಬೇಡ್ರಿ, ನನಗೂ ಆಗಬೇಡ್ರಿ, ಯಾರಿಗೂ ಆಗಬೇಡ್ರಿ. ಕಮೆಂಟ್ ಹಾಕೋದನ್ನು ಕಲೀರಿ, ನಿಮ್ಮ ಜೀವನನ ನೀವೇ ಜೀವಿಸೋದನ್ನು ಕಲೀರಿ. ಮಾಡೋದಿಲ್ಲ ನೀವು. ಬರೀ ಆ ಎಕ್ಸಾಮ್ ಬಂದಾಗ, ಒಂದು ವಾರ ಇದ್ದಾಗ, ಒಂದು ತಿಂಗಳಿದ್ದಾಗ, ಸರ್ ನಾನು ಭಾಳ ಹೆದರಿಕೆ ಬರ್ತಾ ಇದೆ ಸರ್, ನಾನು ಅಷ್ಟು ಓದಿದ್ದೆ ಸರ್, ಇಷ್ಟು ಓದಿದ್ದೆ ಸರ್, ಅದು ಮಾಡಿದ್ದೆ ಸರ್, ಇದು ಮಾಡಿದೆ. 100% ಗಿವ್ ಯುವರ್ 100%. ನೋಡೋಣ ಯಾಕೆ ಪಾಸ್ ಆಗೋದಿಲ್ಲ. ಓಕೆ, ಸೊ ಪಟಾಕಿ ದೀಪಾವಳಿಯ ಸಮಯದೊಳಗೆ ಡೆಲ್ಲಿ ಒಳಗೆ ಸಿಕ್ಕಾಪಟ್ಟಿ ಜನ ಪಟಾಕಿಯನ್ನು ಹೊಡಿತಾರೆ ಫ್ರೆಂಡ್ಸ್. ಸೊ ಹೀಗಾಗಿ ಅದು ವಾಯು ಮಾಲಿನ್ಯಕ್ಕೆ ಮೂಲ ಕಾರಣ ಆಗ್ತಾ ಇದೆ. ಬಡವರು ಉಣ್ಲಿಕ್ಕೆ ತಿನ್ನಲಿಕ್ಕೆ, ಅದೇ ಹಬ್ಬದೊಳಗೆ ಒಂದು ಸ್ವೀಟ್ ತಿನ್ನಲಿಕ್ಕೆ ಬಡವ್ರ ಹತ್ರ ದುಡ್ಡಿಲ್ಲ, ಶ್ರೀಮಂತರ ಹತ್ರ ಮಾತ್ರ ಎಲ್ಲ ತೋರಿಸ್ಲಿಕ್ಕೆ ದುಡ್ಡಿದ್ದಾವೆ. ಪಟಾಕ್ಷಿ ಹೊಡೆದ್ಬಿಟ್ಟು ಇವನ್ ವಾಯು ಮಾಲಿನ್ಯಕ್ಕೆ ಕೂಡ ಕಾರಣ ಆಗ್ತಿದ್ದಾರೆ. ಇನ್ನು 8ನೇದಾಗಿ ಭಾರತದಲ್ಲಿ ನಗರಾಭಿವೃದ್ಧಿ ಕಾರ್ಯತಂತ್ರಗಳು. ನೋಡಿ, ಪ್ರಸ್ತುತ ಕಾರ್ಯತಂತ್ರ ರಿಯಲ್ ಎಸ್ಟೇಟ್ ಆಗಿರ್ಬೋದು, ರಸ್ತೆಗಳ ಅಗಲೀಕರಣ ಆಗಿರ್ಬೋದು, ಇವು ಎಲ್ಲವೂ ಕೂಡ ವಾಯು ಮಾಲಿನ್ಯಕ್ಕೆ ಕಾರಣೀಭೂತ ಆಗ್ತಿದ್ದಾವೆ ಫ್ರೆಂಡ್ಸ್. ಓಕೆ, ನಗರೀಕರಣ ಎಕ್ಸ್ಪ್ಯಾಂಡ್ ಆದಂಗೆ ಈ ಒಂದು ಸಮಸ್ಯೆಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಓಕೆ, ಇದರಿಂದ ಇವನ್ ದೊಡ್ಡ ಇಂಧನ ಗ್ಲೇಜಿಂಗ್ ಆಗಿರ್ಬೋದು, ವಾಹನಗಳನ್ನು ಅನುಮತಿಸುವುದರ ಮೇಲೆ ಕೂಡ ಇದಕ್ಕೆ ಕೇಂದ್ರೀಕೃತವಾಗಿರ್ತದೆ. ಇವನ್ ವಾಹನಗಳು ಕೂಡ ಹೆಚ್ಚಿಗೆ ಆಗ್ತವೆ ಅಂತ ನಿಮಗೆ ನೀವು ಬರೀಬಹುದು. ಇನ್ನು ಮೂಲಸೌಕರ್ಯಗಳ ವಿಸ್ತರಣೆ, ಅದರೊಳಗೂ ಮೂಲಸೌಕರ್ಯಗಳ ವಿಸ್ತರಣೆ ಆಗಿರ್ಬೋದು. ನೋಡಿ, ಇವತ್ತು ಏನಾಗ್ತಾ ಇದೆ, ಯಾವ್ಯಾವ ಲೇಕ್ ಇದಾವೆ ಅದನ್ನು ಮುಚ್ತಿದ್ದಾವೆ, ಯಾವ ಬಾವಿ ಇದಾವೆ ಅದನ್ನು ಮುಚ್ತಿದ್ದಾರೆ. ಓಕೆ, ಅಲ್ಲೆಲ್ಲವೂ ಕೂಡ ಮುಚ್ಚಿಬಿಟ್ಟು ಈ ಒಂದು ಕಾಂಕ್ರೀಟ್ ಜಂಗಲ್ ಮಾಡ್ತಿದ್ದಾರೆ. ಓಕೆ, ಜಲಮೂಲಗಳು, ನಗರ ಅರಣ್ಯಗಳು, ಹಸಿರು ಹೊದಿಕೆ ಮತ್ತು ಇವನ್ ನಗರ ಕೃಷಿ ಎಲ್ಲವೂ ಕೂಡ ಇವತ್ತು ಕೂಗಿ ಹೋಗ್ತಾ ಇರೋದನ್ನು ಕಾಣ್ತೀವಿ. ಇಲ್ಲಿ ಮೂಲ ಸೌಕರ್ಯಗಳನ್ನು ಡೆವಲಪ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ಅಪಾರ್ಟ್ಮೆಂಟ್, ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತೆ ಅದ್ರ ಹೆಸರು. ಓಕೆ, ಸೊ ಅಲ್ಲಿ ಮುಂದಿಟ್ಟರೆ ನಿಮಗೆ ಕೆರೆ ಕಾಣುತ್ತೆ, ಲೇಕ್ ವ್ಯೂ ಅಪಾರ್ಟ್ಮೆಂಟ್. ಸೊ ಆ ಲೇಕ್ನ ಗುಂಡಿ ತೋಡಿ ಮುಚ್ಚಿ ಅದ್ರ ಮೇಲೆಲ್ಲ ಮಣ್ಣು ಕಲ್ಲು ಹಾಕಿ ಅದ್ರ ಮೇಲೆ ಅಪಾರ್ಟ್ಮೆಂಟ್ ಕಟ್ಟೋದು, ಅದನ್ನು ಹಾಳು ಮಾಡೋದು, ಅದಕ್ಕೆ ಒಂದು ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಹೆಸರು ಇಡೋದು. ಸಿ, ನ್ಯೂ ಮಾಡೆಲ್ ಆಫ್ ಬಿಸ್ನೆಸ್. ನೆಕ್ಸ್ಟ್, ಭೂ ಬಳಕೆಯ ಬದಲಾವಣೆ. ಇವತ್ತು ರಿಯಲ್ ಎಸ್ಟೇಟಿಂದ ಆಗಿರ್ಬೋದು, ಡೆವಲಪರ್ಸ್ಗಳಿಂದ ಆಗಿರ್ಬೋದು, ತೆರೆದ ಸ್ಥಳಗಳನ್ನು ಎಲ್ಲ ಮುಚ್ಚಿಬಿಟ್ಟು ಭೂಮಿಯ ಬಳಕೆ, ಅವತ್ತೇನು ಕೃಷಿಗೆ ಬಳಕೆ ಆಗ್ತಾ ಇತ್ತು, ಇವತ್ತೆಲ್ಲವೂ ಕೂಡ ಮನೆ ಕಟ್ಟಲಿಕ್ಕೆ ಬಳಕೆ ಆಗ್ತಾ ಇದೆ. ಇವತ್ತೆಲ್ಲ ಕಡೆನೂ ಕೂಡ ಒಂದು ರೋಡ್ಗಳನ್ನ ಮಾಡ್ತಿದ್ದಾರೆ. ಸಾಮಾನ್ಯವಾದಂಥ ಭೂಮಿ ಹೋಗಿ ಇವತ್ತು ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಇದಕ್ಕೆ ಕಾಂಕ್ರೀಟ್ ಜಂಗಲ್ ಅಂತ ಕರಿತೀವಿ ಫ್ರೆಂಡ್ಸ್. ಈ ಅರಣ್ಯೀಕರಣದ ಒಂದು ಕೊರತೆಯಿಂದಾಗಿ ಕೂಡ ಇವತ್ತು ಡೆಫಿನೆಟ್ಲಿ ದೆಹಲಿಯಲ್ಲಿ ಈ ಒಂದು ಸಮಸ್ಯೆ ಆಗ್ತಾ ಇದೆ. ಸಿ, ನಾನು ಡೆಫಿನೆಟ್ಲಿ born and brought up in ಡ್ರೈ ಲ್ಯಾಂಡ್ ಏರಿಯಾ, ಬಿಜಾಪುರದೊಳಗೆ ಎಲ್ಲೂ ಗಿಡಗಳು ಕಾಣ್ತಾ ಇಲ್ಲ. ಬಟ್ ಅದು ಆದಮೇಲೆ ನಾನು ಓದಲಿಕ್ಕೆ ಅಂತ ಧಾರವಾಡಕ್ಕೆ ಬಂದಿದ್ದು. ಎಂಥ ಗಿಡಗಳಿರುವಂಥ ಒಂದು ಪ್ಲೇಸ್, ಎಂಥ ಒಂದು ಪ್ರದೇಶ ಇದೆ ಅಂದರೆ ಧಾರವಾಡ ಇಸ್ ಎ ಬೆಸ್ಟ್ ಪ್ಲೇಸ್ ಟು ಲಿವ್. ಸೊ ಇಂಥ ಒಂದು ಪ್ಲೇಸ್ನಲ್ಲಿ ಇಷ್ಟೆಲ್ಲ ಗಾರ್ಡನ್ ನೋಡಿ, ಇವನ್ ನಮ್ಮ ಮನೆ ಮುಂದೆ ಕೂಡ ಸಿಕ್ಕಾಪಟ್ಟೆ ಗಾರ್ಡನ್ ಇದೆ ಫ್ರೆಂಡ್ಸ್. ಎಲ್ಲ ಥರದ ಒಂದು ಹೂವಿನ ಗಿಡ ಆಗಿರ್ಬೋದು, ಫ್ರೂಟ್ಸ್ ಗಿಡ ಆಗಿರ್ಬೋದು, ಎಲ್ಲ ನಮ್ಮ ಓನರ್ಗಳು ಹಚ್ಚಿದ್ದಾರೆ. ಆ್ಯಂಡ್ ಇಂಥ ಒಂದು ಪ್ರದೇಶದೊಳಗಿದ್ದು ಡೆಲ್ಲಿ ಒಳಗೆ ಹೋದಾಗ ಶಾಕ್ ಆಗಿದ್ದು. ಅದರೊಳಗೂ ಓಲ್ಡ್ ರಾಜೇಂದ್ರ ನಗರದಲ್ಲಿದ್ದಾಗ ಅಲ್ಲಿ ಎಲ್ಲೂ ಕೂಡ ಅಪ್ಪಿತಪ್ಪಿನೂ ಒಂದು ಗಿಡ ಕಾಣಿಸ್ತಿರ್ಲಿಲ್ಲ. ಓನ್ಲಿ ಮನೆ ಮನುಷ್ಯರು, ಓನ್ಲಿ ಕಾರ್. ಈ ಥರ ಒಂದು ಜೀವನ ಆಗಿತ್ತು ಫ್ರೆಂಡ್ಸ್ ಅಲ್ಲಿ. ಓಕೆ, ಭೂ ಬಳಕೆಯಲ್ಲಿ ಬದಲಾವಣೆ ಕೂಡ ಒಂದು ಕಾರಣ ಆಗ್ತಾ ಇದೆ. ನೆಕ್ಸ್ಟ್, ಕಾರು ಮಾರಾಟದ ಉತ್ತೇಜನ. ಅತಿ ಹೆಚ್ಚು ಈ ಒಂದು ಕಾರು ಮಾರಾಟಗಳು ಇಲ್ಲಿ ಆಗ್ತಾ ಇರೋದನ್ನು ಕಾಣ್ತೀವಿ. ರಸ್ತೆಗಳ ಅಗಲೀಕರಣ ಜನರನ್ನು ಹೆಚ್ಚು ಕಾರುಗಳನ್ನು ಖರೀದಿಸಲಿಕ್ಕೆ ಪ್ರೇರೇಪಿಸ್ತಾ ಇದೆ. ಹೀಗಾಗಿ ದೆಹಲಿ ಒಳಗೆ ಹೆಚ್ಚು ಮಾಲಿನ್ಯ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ನಿರ್ಮಾಣ ಚಟುವಟಿಕೆಗಳು. ದೆಹಲಿಯ NCR ರೀಜನ್ದಲ್ಲಿ ಸರಿಸುಮಾರು 10% ವಾಯು ಮಾಲಿನ್ಯಕ್ಕೆ ಈ ನಿರ್ಮಾಣ ಚಟುವಟಿಕೆಗಳು ಕಾರಣೀಭೂತ ಆಗ್ತಿದ್ದಾವೆ. ಓಕೆ, ಸೊ ಇದನ್ನು ಡೆಫಿನೆಟ್ಲಿ ರೆಗ್ಯುಲೇಟ್ ಮಾಡುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಸೊ ಅವಾಗ ಮಾತ್ರ
ಡೆಲ್ಲಿ ಒಳಗೆ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಒಂದೇದು ನ್ಯಾಚುರಲ್ ರೀಸನ್ಸ್ಗಳು ಇದ್ದಾವೆ, ಜಾಗ್ರಫಿಕಲ್ ಕಾರಣಗಳು ಇದ್ದಾವೆ, ಭೌಗೋಳಿಕ ಕಾರಣಗಳು ಇದ್ದಾವೆ. ಅದ್ರ ಜೊತೆಗೆ ಮ್ಯಾನ್ ಮೇಡ್ ರೀಸನ್ಗಳು. ನ್ಯಾಚುರಲ್ ಕಾರಣಗಳು ಅಂದರೆ ನೈಸರ್ಗಿಕ ಕಾರಣಗಳು 1% ಇದ್ರೆ 99% ಮಾನವ ನಿರ್ಮಿತ ಕಾರಣಗಳಿದ್ದಾವೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಡೆಲ್ಲಿಯನ್ನು ಅಷ್ಟೊಂದು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಫ್ರೆಂಡ್ಸ್. ಓಕೆ, ಮೊದಲು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬೇಕು, ಅದು ಆದಮೇಲೆ ಡೆಲ್ಲಿನ ಎಕ್ಸ್ಪ್ಯಾಂಡ್ ಮಾಡಬೇಕು. ಓಕೆ, ಬಟ್ ಆ ಥರ ಮಾಡ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂದರೆ ದೆಹಲಿಯ ವಾಯು ಮಾಲಿನ್ಯದ ಪರಿಣಾಮ ಏನೇನಾಗ್ತಾ ಇದೆ, ಕಾರಣಗಳನ್ನು ನೋಡಿದ್ವಾ? 15 ಕಾರಣಗಳನ್ನು ನಾನು ಕೊಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಪರಿಣಾಮಗಳು ಏನೇನಾಗ್ತಿದ್ದಾವೆ. ಒಂದನೇದಾಗಿ ಆರೋಗ್ಯದ ಮೇಲೆ ಪರಿಣಾಮ, PM 2.5 ಮತ್ತು NO2 ಓಕೆ ನಂತಹ ಉನ್ನತ ಮಟ್ಟದ ಮಾಲಿನ್ಯಕಾರಕಗಳು, ಉಸಿರಾಟದ ಸಮಸ್ಯೆಗಳು, ಹೃದಯ ರಕ್ತನಾಳದ ಕಾಯಿಲೆಗಳು, ಓಕೆ ಅಕಾಲಿಕ ಮರಣಗಳಿಗೆ ಕಾರಣೀಭೂತ ಆಗ್ತಿದ್ದಾವೆ. ದೆಹಲಿಯು ಅಸ್ತಮಾ ಪ್ರಕರಣದಲ್ಲಿ ಗಮನಾರ್ಹ ಒಂದು ಹೆಚ್ಚಳ ಕಂಡಿದೆ ಅನ್ನೋದು ಕೂಡ ವಿಶೇಷವಾಗಿದೆ. ಅದರೊಳಗೂ ಮಕ್ಕಳು ಮತ್ತು ವೃದ್ಧರಲ್ಲಂತೂ ಈ ಸಮಸ್ಯೆ ಹೆಚ್ಚಾಗಿ ಕಾಣ್ತದೆ. ನೋಡಿ, ಯಂಗ್ಸ್ಟರ್ ಹತ್ರ ಪವರ್ ಇರುತ್ತೆ, ಸ್ವಲ್ಪ ಶಕ್ತಿ ಇರುತ್ತೆ. ವಾಟ್ ಅಬೌಟ್ ಕಿಡ್ಸ್? ಚಿಕ್ಕ ಮಕ್ಕಳು ಮತ್ತು ಓಲ್ಡ್ ಏಜ್ ಪೀಪಲ್, ಬೋತ್ ಆರ್ ಕಿಡ್ಸ್ ಓನ್ಲಿ ಇನ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್. ಅವ್ರ ಹತ್ರ ಇನ್ನೂ ಹೆಚ್ಚಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಫ್ರೆಂಡ್ಸ್. ನೆಕ್ಸ್ಟ್, ಮಕ್ಕಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಇವತ್ತು ನೋಡಿ, ಈ ಮಕ್ಕಳೇ ಈ ದೇಶದ ಭವಿಷ್ಯ ಅಂತ ಹೇಳ್ಬಿಟ್ಟು ನಮಗೆಲ್ಲ ಗೊತ್ತಿದೆ. ಆದರೂ ಕೂಡ ದೆಹಲಿ ಒಳಗಿನ ಒಂದು ಪೊಲ್ಯೂಷನ್ನ ಕಡಿಮೆ ಮಾಡೋಕ್ಕಾಗ್ತಾ ಇಲ್ಲ. ಮಕ್ಕಳೇ ಈ ದೇಶದ ಭವಿಷ್ಯ ಅಂದರೆ ಭವಿಷ್ಯ ಹಾಳಾಗ್ತಾ ಇದೆ ನಮ್ಮದು. ವಾಯು ಮಾಲಿನ್ಯಕ್ಕೆ ಒಡ್ಡಿಕೊಳ್ಳುವುದರಿಂದ ಮಕ್ಕಳ ಆರೋಗ್ಯದಲ್ಲಿ ಅನೇಕ ಏರುಪೇರುಗಳಾಗ್ತಿದ್ದಾವೆ. ಓಕೆ, ಶಿಶುಗಳು ಕೂಡ ಶಿಶು ಮರಣ ದರ ಕೂಡ ದೆಹಲಿ ಒಳಗೆ ಹೆಚ್ಚಾಗ್ತಾ ಇದೆ. ಸೊ ಓಕೆ, ಈ ಪರಿಣಾಮಗಳು ಅಧ್ಯಯನಗಳು ಇದನ್ನು ಕೂಡ ಹೇಳ್ತವೆ ನಮಗೆ. ನೆಕ್ಸ್ಟ್, ಪರಿಸರ ಹಾನಿ ಹೆಚ್ಚಾಗುತ್ತೆ. ನೋಡಿ, ಹೆಚ್ಚಿನ ಮಾಲಿನ್ಯ ಚಟುವಟಿಕೆಗಳು ದೆಹಲಿಯ ಪರಿಸರವನ್ನು ಹೇಗೆ ಮಾಲಿನ್ಯಗೊಳಿಸ್ತವೋ, ಆಮ್ಲ ಮಳೆ ಆಗ್ಬೋದು, ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗ್ಬೋದು, ಪ್ರಾಣಿಗಳ ಆವಾಸ ಸ್ಥಾನಗಳು ನಾಶ ಆಗ್ಬೋದು, ಜಲ ಮೂಲಗಳು ಬತ್ತಿ ಹೋಗ್ತವೆ. ಇನ್ನು ಏನಾಗಬೇಕು ಫ್ರೆಂಡ್ಸ್, ಪರಿಸರದೊಳಗೂ ಕೂಡ ಅನೇಕ ಹಾನಿಗಳನ್ನು ನಾವು ಕಾಣ್ಬೋದು. ಇವೆಲ್ಲದರ ಮೇಲೆ ಆರ್ಥಿಕ ವೆಚ್ಚಗಳು ಹೆಚ್ಚಿಗೆ ಆಗ್ತವೆ. ಓಕೆ, ಹೆಲ್ತ್ಗೆ ಹೆಚ್ಚಿಗೆ ಖರ್ಚು ಮಾಡಬೇಕು. ಈವನ್ ಫಾರಿನರ್ಸ್ ಯಾರು ಡೆಲ್ಲಿಗೆ ಬರೋದಿಲ್ಲ, ಬಂದವರು ಯಾರು ಡೆಲ್ಲಿ ಒಳಗಿರೋದಿಲ್ಲ. ಓಕೆ, ದೆಹಲಿಯಲ್ಲಿ ವಾಯು ಮಾಲಿನ್ಯದ ಗಮನಾರ್ಹ ಆರ್ಥಿಕ ವೆಚ್ಚಗಳು ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಕಾಯಿಲೆಗಳನ್ನು ತೋರಿಸ್ಕೊಳ್ಳೇಬೇಕಾಗುತ್ತೆ, ಆರೋಗ್ಯಕ್ಕೆ ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ. ಆಮೇಲೆ ಉದ್ಯೋಗ ಅರಿಸ್ಕೊಂಡು ಯಾರು ಬಂದಿದ್ದಾರೆ ಅವರು ಪೊಲ್ಯೂಷನ್ ಹೆಚ್ಚಿಗೆ ಆದಾಗ ಉದ್ಯೋಗವನ್ನು ಬಿಟ್ಟು ಹೋದಾಗ ಅಲ್ಲೂ ಕೂಡ ಸಮಸ್ಯೆ ಆಗ್ತವೆ ಫ್ರೆಂಡ್ಸ್. ಆ ಫ್ಯಾಕ್ಟ್ರಿ ಅವ್ರು ಏನು ಮಾಡಬೇಕು, ಯಾರು ನಂಬಿ ಅವರು ಉದ್ಯೋಗವನ್ನು ಮುಂದುವರಿಸಬೇಕು? ಹೀಗೆ ಸರ್ಕಾರಕ್ಕೂ ಕೂಡ ಇದೊಂದು ದೊಡ್ಡ ಚಾಲೆಂಜ್ ಆಗಿರೋದನ್ನು ನಾವು ಕಾಣ್ತೀವಿ. ಇನ್ನು ಕಡಿಮೆಯಾದ ಜೀವನ ಮಟ್ಟ. ಆಲ್ರೆಡಿ ಡೆಲ್ಲಿ ಬಿಟ್ಟು ಬೇರೆ ಕಡೆಗೂ ಕೂಡ ನೋಡಿ, ಇವತ್ತು ಫೀಮೇಲ್ ಮತ್ತು ಮೇಲ್ದೇ ನೋಡಿದರೆ 67 ಇಯರ್ಸ್ ಮೇಲ್ದಾದರೆ, ಮೇಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜೀವಿತಾವಧಿ ಆದರೆ 69 ಇಯರ್ಸ್ ಫೀಮೇಲ್ದಾಗಿದೆ. ಬಟ್ ಡೆಲ್ಲಿ ಒಳಗೆ ಬೇರೆ ಕಡೆ ಕಂಪೇರ್ ಮಾಡಿದರೆ ನೋಡಿ 11.9% ವರ್ಷಗಳಷ್ಟು ಜೀವಿತಾವಧಿ ಕಡಿಮೆಯಾಗಿದೆ. ಸೊ ದೇಶಾದ್ಯಂತ ಇರುವಂಥ ಜೀವಿತಾವಧಿ 67 ಆಗಿದೆ ಮೇಲ್ದು, 69 ಫೀಮೇಲ್ದು. ಬಟ್ ಡೆಲ್ಲಿ ಒಳಗಿರುವಂಥವ್ರದ್ದು 11 ವರ್ಷ ಜೀವಿತಾವಧಿ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಏರ್ ಪೊಲ್ಯೂಷನ್. ಈ ಥರ ನೀವು ಡೇಟಾನು ಹಾಕಬೇಕು. ಆಮೇಲೆ ಅಂಕಿ ಸಂಖ್ಯೆಗಳು ಕೂಡ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸುಮ್ಮನೆ ರ್ಯಾಂಡಮ್ ಆಗಿ ಬರೆಯೋದಲ್ಲ. ಓಕೆ, PM 2.5 ಪಾರ್ಟಿಕಲ್ಸ್ ಬಗ್ಗೆನೂ ಕೂಡ ಬರೀಬೇಕು. ದೀರ್ಘಕಾಲದ ಮನೆಯೊಳಗೆ ಇರಬೇಕಾದಂಥ ಒಂದು ಸಮಸ್ಯೆ ಆಗ್ತಾ ಇದೆ. ಜೀವನದ ಗುಣಮಟ್ಟ ಇದರಿಂದ ಕಡಿಮೆ ಆಗ್ತಾ ಇದೆ. ಅನೇಕ ವರದಿಗಳು ಹೇಳ್ತವೆ ಈ ಜೀವಿತ ಅವಧಿ ಕೂಡ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರೋದು ಕೂಡ ಒಂದು ಕನ್ಸರ್ನಿಂಗ್ ಥಿಂಗ್ ಆಗಿದೆ. ನೆಕ್ಸ್ಟ್, ಸಾಮಾಜಿಕ ಪರಿಣಾಮಗಳು. ವಾಯು ಮಾಲಿನ್ಯ ಕಡಿಮೆ ಆದಾಯದ ಸಮುದಾಯಗಳ ಮೇಲೆ, ಪರ್ಟಿಕ್ಯುಲರ್ಲಿ ಬಡವರ ಮೇಲೆ ಫ್ರೆಂಡ್ಸ್. ಇವತ್ತು ಕರೋನಾ ಬರಲಿ ಬಡವರಿಗೆ ಪರಿಣಾಮ ಆಗೋದು, ರೇಪ್ ಆಗಲಿ ಬಡವರ ಮೇಲೇ ಆಗೋದು. ಓಕೆ, ಇವತ್ತು ವಾಯು ಮಾಲಿನ್ಯ ಆಗಿರಲಿ ಬಡವರಿಗೆ ಆಗೋದು. ಇವತ್ತು ಜಗತ್ತಿನೊಳಗೆ ವಾತಾವರಣದ ಬದಲಾವಣೆಯಿಂದ ಹೆಚ್ಚು ಸಫರ್ ಆಗ್ತಾ ಇರೋದು ಪುವರ್ ಕಂಟ್ರೀಸೇ. ಅದರೊಳಗೆ ಭಾರತ ಕೂಡ ಒಂದು ದೇಶ ಕೂಡ ಆಗಿದೆ ಫ್ರೆಂಡ್ಸ್. ಹೀಗೆ ಬಡವರಿಗೆ ಏನೇ ಸಮಸ್ಯೆ ಆದರೂ ಕೂಡ ಮೊದಲು ಇಫೆಕ್ಟ್ ಆಗೋದು ಬಡವರಿಗೆ ಮಾತ್ರ. ಸೊ ಹೀಗಾಗಿ ಸಾಮಾನ್ಯವಾಗಿ ವಾಯು ಮಾಲಿನ್ಯದಿಂದಾಗಿ ಬಡವರಿಗೆ ಹೆಚ್ಚು ಸಮಸ್ಯೆಗಳು ಆಗ್ತಿದ್ದಾವೆ. ನೋಡಿ, ಇವೆಲ್ಲ ಪರಿಣಾಮಗಳು. ಓಕೆ, ಸೊ ವಾಯು ಮಾಲಿನ್ಯದಿಂದ ಆಗ್ತಾ ಇರುವಂಥ ಪರಿಣಾಮಗಳು. ಈ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ದೆಹಲಿ ಸರ್ಕಾರ ಆಗಿರ್ಬೋದು, ಈವನ್ ಕೇಂದ್ರ ಸರ್ಕಾರದ ಒಂದು ಗೈಡ್ಲೈನ್ಸ್ ಆಗಿರ್ಬೋದು, ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕೈಗಾರಿಕೆಗಳು ಮತ್ತು ಸಮುದಾಯದಂಥ ತುರ್ತು ಕ್ರಮಗಳ ಇವತ್ತು ಅಗತ್ಯವಿದೆ. ಒಂದು ಕಡೆಯಿಂದ ಕೈಗಾರಿಕೆಗಳನ್ನು ನೀವು ಬಂದ್ ಮಾಡಿದರೆ ಏನು ತಿನ್ನೋದು? ಕೈಗಾರಿಕೆಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಇವತ್ತು ಡೆಲ್ಲಿ ಒಳಗೆ ಹರಿದು ಹೋಗುವಂಥ ಯಮುನಾ ರಿವರ್, ನೀವು ಯಾವಾಗಾದರೂ ಡೆಲ್ಲಿಗೆ ಹೋದಾಗ ನೋಡಿ ಫ್ರೆಂಡ್ಸ್, ನಾನು
ನನಗನಿಸ್ತಿತ್ತು ಗಂಗಾ ಯಮುನಾ ರಿವರ್ ಒಳಗೆ ಸ್ನಾನ ಮಾಡಿದರೆ ಅದರ ನೀರನ್ನು ಉಪಯೋಗ ಮಾಡಿದರೆ ಪುಣ್ಯ ಬರುತ್ತೆ ಅಂತ. ಬಟ್ ನನಗನ್ಸೋದಿಲ್ಲ. ನಮ್ಮ ಮನುಷ್ಯರೆಲ್ಲರೂ ಸೇರಿಬಿಟ್ಟು ಅದನ್ನು ಎಷ್ಟು ಪೊಲ್ಯೂಷನ್ ಮಾಡಿದ್ದಾರೆ ಅಂದರೆ, ಆ ಒಂದು ನೀರನ್ನು ಬಳಕೆ ಮಾಡಿದರೆ ಒಂದು ನಿಮಗೆ ಸ್ಕಿನ್ ಡಿಸೀಸ್ ಬರುತ್ತೆ, ಚರ್ಮ ರೋಗಗಳು ಬರ್ತವೆ, ಆಮೇಲೆ ಪಾಪ ಅಂತೂ 100% ಬರುತ್ತೆ. ಇರುವಂಥ ಗಲೀಜ್ ವಾಟರ್ನ ಮತ್ತಷ್ಟು ಗಲೀಜು ಮಾಡಿದರೆ ಏನು? ನಿಜವಾಗ್ಲೂ ಫ್ರೆಂಡ್ಸ್, ಇಟ್ಸ್ ಅ ಬಿಗ್ ಪ್ರಾಬ್ಲಮ್. ನಾನು ಡೆಲ್ಲಿ ಒಳಗಿದ್ದಾಗ ಯಾವಾಗ ಸ್ನಾನ ಮಾಡಬೇಕು ಅಂತ ಟ್ಯಾಪ್ ನೀರು ವಾಟರ್ನ ಆನ್ ಮಾಡಿದರೆ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ, ಸೊ ಅಲ್ಲಿ ಎಷ್ಟು ಗಲೀಜ್ ನೀರು ಬರ್ತಿತ್ತು ಅಂದರೆ, ಸೊ ನಾನು ಜಸ್ಟ್ ಸ್ನಾನ ಮಾಡ್ತಿದ್ದೀನಿ, ಇದೇ ನೀರು ಕೆಳಗಡೆ ಹೋಗಿ ಮತ್ತೆ ವಾಪಸ್ ಬರ್ತಾ ಇದೆ. ಬಿಕಾಸ್ ಒಂದು ಪೊಲ್ಯೂಷನ್, ಓಕೆ, ಒಂದು ಥರದ ಒಂದು ಪೊಲ್ಯೂಷನ್ ಏನಾಗ್ತಾ ಇದೆ, ಮಾಲಿನ್ಯ ಏನಾಗ್ತಾ ಇದೆ, ಎಲ್ಲ ಮಾಲಿನ್ಯಕ್ಕೂ ಕಾರಣ ಆಗ್ತಾಯಿದೆ. ಜಲ ಮಾಲಿನ್ಯಕ್ಕೂ ಕಾರಣ ಆಗ್ತಾಯಿದೆ, ವಾಯು ಮಾಲಿನ್ಯಕ್ಕೂ ಕಾರಣ ಆಗ್ತಾಯಿದೆ, ಕೈಗಾರಿಕೆಗಳಿಂದ, ಆಮೇಲೆ ಹೆಚ್ಚು ಜನಸಂಖ್ಯೆಯಿಂದ ಎಲ್ಲ ಸಮಸ್ಯೆ ಆಗ್ತಾಯಿದೆ. ದೆಹಲಿ ವಾಯು ಮಾಲಿನ್ಯಕ್ಕೆ ಪರಿಹಾರಗಳು ಏನೇನು ಮಾಡ್ಕೊಂಡಿದ್ದಾರೆ, ಓಕೆ, ಏನೇನೆಲ್ಲ ಹೇಳಿದ್ದಾರೆ. ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ 2017 ಈ ಒಂದು ದೆಹಲಿ ಸರ್ಕಾರ ಇದನ್ನು ಪರಿಚಯಿಸಿದೆ ಫ್ರೆಂಡ್ಸ್. ರಚನಾತ್ಮಕ ಯೋಜನೆ ಅಂತ ಇದಕ್ಕೆ ಕರಿತೀವಿ. ಗಾಳಿಯ ಗುಣಮಟ್ಟವನ್ನು ನಿರ್ದಿಷ್ಟ ಒಂದು ಮಿತಿಗಿಂತ ಕಡಿಮೆ ಆದಾಗ ಇಲ್ಲಿ ಕೆಲವೊಂದು ಆ್ಯಕ್ಷನ್ಗಳನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಅದರೊಳಗೆ ವೇರಿಯಸ್ ಆ್ಯಕ್ಷನ್ ಬರ್ತವೆ. ಕೆಲವು ದಿನಗಳ ಮಟ್ಟಿಗೆ ಶಾಲೆ ಸೂಟಿ ಕೊಡೋದಾಗಿರ್ಬೋದು, ಕೆಲವು ದಿನಗಳ ಮಟ್ಟಿಗೆ ಆಡ್ ಈವನ್ ನಂಬರ್ ಪ್ಲೇಟ್ಗಳನ್ನು ಉಪಯೋಗ ಮಾಡೋದಾಗಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಒಳಗೆ ಕಂಪಲ್ಸರಿಯಾಗಿ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅನ್ನೋದಾಗಿರ್ಬೋದು. ಈ ಒಂದು ಪ್ಲ್ಯಾನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವಾಗ ಚಳಿಗಾಲ ಬರುತ್ತೆ ಅದನ್ನು ಜಾರಿಗೆ ತರ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್, ಬೆಸ ಮತ್ತು ಸಮ ನಿಯಮ. ನೋಡಿ, ವೆಹಿಕಲ್, ಈ ಒಂದು ಕಾರ್ ಆಗಿರ್ಬೋದು, ಆ ಕಾರ್ಗಳಲ್ಲಿ ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಅಂತ ಇರ್ತವೆ, ಕಾರ್ ನಂಬರ್ಸ್ ಇರ್ತಾವಲ್ಲ. ಸೊ ಒಂದು ದಿನ ಬೆಸ ಸಂಖ್ಯೆಯವರು ಕಾರ್ನ ತೊಗೊಂಡು ಹೋದರೆ ಇನ್ನೊಂದು ದಿನ ಸಮ ಸಂಖ್ಯೆಯವರು ಕಾರ್ನ ತೊಗೊಂಡು ಹೋಗ್ಬೇಕು. ಅಂದರೆ ಇಬ್ಬರೂ ಕೂಡ ಕಾರ್ನ ತೊಗೊಂಡು ಹೋಗಂಗಿಲ್ಲ. ಓಕೆ, ಸೊ ಈ ಥರ ಮಾಡೋದ್ರಿಂದ ಅರ್ಧ ಒಂದು ಕಾರ್ಗಳು ಒಂದು ದಿನ ಅಡ್ಡಾಡ್ತವೆ, ಇನ್ನೂ ಅರ್ಧ ಕಾರ್ಗಳು ಒಂದು ದಿನ ಅಡ್ಡಾಡ್ತವೆ. ಪರ್ಯಾಯವಾಗಿ ಈ ವೆಹಿಕಲ್ಗಳನ್ನ ಬಳಸ್ಬೋದು. ಉಳ್ಕಿದ ದಿನ ಸರ್ ಮತ್ತು ಅವ್ರಿಗೆ ಆಫೀಸ್ಗೆ ಹೋಗಕ್ಕೆ ಏನು ಮಾಡಬೇಕು ಅಂದರೆ ದೇ ಕ್ಯಾನ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಅಥವಾ ಒಬ್ಬರ ವೆಹಿಕಲಲ್ಲಿ ಇನ್ನೊಬ್ಬರು ಹೆಲ್ಪ್ ತಗೋಬೋದು. ಓಕೆ, ಸೊ ಆ ಥರನೂ ಕೂಡ ಮಾಡ್ಬೋದು. ಕಾರ್ ಸಂಖ್ಯೆಗಳ ಮೇಲೆ ಇದನ್ನು ಉಪಯೋಗ ಮಾಡಬೇಕು ಅಂತ ಕೂಡ ಒಂದು ನಿಯಮ ಇದೆ ಫ್ರೆಂಡ್ಸ್. ನೆಕ್ಸ್ಟ್, ಬಾಹ್ಯ ಹೆದ್ದಾರಿಗಳನ್ನು ಸೃಷ್ಟಿ ಮಾಡಿದ್ದಾಗಿರ್ಬೋದು. ಜನದಟ್ಟಣೆ ಮತ್ತು ವಾಯು ಮಾಲಿನ್ಯದ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಸೊ ಪಶ್ಚಿಮ ಮತ್ತು ಪೂರ್ವ ಬಾಹ್ಯ ಹೆದ್ದಾರಿಗಳನ್ನು ದೆಹಲಿಯೊಳಗೆ ನಿರ್ಮಾಣ ಮಾಡಿದ್ದನ್ನು ಕೂಡ ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಹಳೆಯ ಪಳುವಳಿಕೆ ಇಂಧನ ವಾಹನಗಳನ್ನು ನಿಷೇಧ ಮಾಡೋದು, ಇದನ್ನು ದೇಶಾದ್ಯಂತ ನಿಷೇಧ ಮಾಡುವ ಅವಶ್ಯಕತೆ ಇದೆ ಫ್ರೆಂಡ್ಸ್. ನನಗಂತೂ ಅನಿಸುತ್ತೆ, ಒಂದು ಯಾವುದೋ ಹಳಿ KSRTC ಬಸ್ ನಾನು ಮುಂದೆ ಹೋಗ್ತಿತ್ತಂದರೆ ಅವತ್ತು ಇಡೀ ದಿನ ಎಕ್ಸಸೈಸ್ ಮಾಡಿದ್ದು, ಇವನ್ ಚೆನ್ನಾಗಿರುವಂಥ ಆಹಾರ ಸೇವನೆ ಮಾಡಿದ್ದು ಎಲ್ಲ ವೇಸ್ಟ್ ಅಂತ. ಬಿಕಾಸ್ ಅದು ಬಿಡುವಂಥ ಹೊಗೆ ಇದೆ ಅಲ್ವಾ, ದ್ಯಾಟ್ ಇಸ್ ವೆರಿ ಡೇಂಜರಸ್ ಫಾರ್ ಅವರ್ ಹೆಲ್ತ್. ದೆಹಲಿ ಸರ್ಕಾರ 15 ವರ್ಷ ಮೇಲ್ಪಟ್ಟ ಪೆಟ್ರೋಲ್ ವಾಹನಗಳನ್ನು ಮತ್ತು 10 ವರ್ಷಕ್ಕಿಂತ ಹಳೆಯದಾದ ಡೀಸೆಲ್ ವಾಹನಗಳನ್ನು, ವೆರಿ ಇಂಪಾರ್ಟೆಂಟ್, ಈ ಡೀಸೆಲ್ ವಾಹನಗಳು ಹೆಚ್ಚು ಪೊಲ್ಯೂಷನ್ಗೆ ಕಾರಣ ಆಗ್ತವೆ, ವಾಹನಗಳನ್ನು ನಿಷೇಧ ಮಾಡಿದ್ದನ್ನು ನಾವು ಕಾಣ್ತೀವಿ. ಇನ್ನು ಸ್ಟಬಲ್ ಬರ್ನಿಂಗ್ ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಂದು ಆ್ಯಕ್ಷನ್ಗಳನ್ನು ತೊಗೊಂಡಿದ್ದಾರೆ. ಸ್ಟಬಲ್ ಬರ್ನಿಂಗ್ ಅಂದರೆ ಏನು ಅಂತ ನಾನು ಇನಿಷಿಯಲಿ ಹೇಳಿದ್ದೀನಿ ಫ್ರೆಂಡ್ಸ್. ಸುಡುವ ಅಗತ್ಯವನ್ನು ಕಡಿಮೆ ಮಾಡಲಿಕ್ಕೆ ಕೃಷಿ ಯಂತ್ರೋಪಗಳನ್ನು ಸಬ್ಸಿಡಿ ಮೂಲಕ ಕೊಡೋದಾಗಿರ್ಬೋದು. ಈವನ್ ಯಾವ ಜನ ಅದನ್ನು ಸುಡಲಿಕ್ಕೆ ವಿಚಾರ ಮಾಡ್ತಿದ್ದಾರೋ ಅದನ್ನು ಸುಡಲಿಲ್ಲ ಅಂದರೆ ನಾನು ನಿಮಗೆ 1 ಎಕರೆಗೆ 1,000 ರೂಪಾಯಿ ಅಂತೆ ದುಡ್ಡು ಕೊಡ್ತೀವಿ ಅಂತ ಸರ್ಕಾರ ಏನೋ ಒಂದು ಇನೋವೇಟಿವ್ ಆಗಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಫ್ರೆಂಡ್ಸ್. ರೈತರನ್ನು ಅದನ್ನು ಕೆತ್ತಿ ತೆಗೀಲಿಕ್ಕೆ ಉತ್ತೇಜನವನ್ನು ಮಾಡಬೇಕು. ಅದ್ರ ಬದಲಿ ಅವ್ರು ಏನು ಮಾಡ್ತಿದ್ದಾರೆ, ಸುಟ್ಟು ಬಿಡ್ತಿದ್ದಾರೆ. ದ್ಯಾಟ್ಸ್ ವೆರಿ ಡೇಂಜರಸ್. ಈವನ್ ಅದನ್ನು ಕೆಳಗಡೆಯಿಂದ, ಅಂದರೆ ನಾನು ಒಂಥರ ಬಡ್ಡಿ ಏನು ಉಳಿತದೆ ಅಂತ ಹೇಳೀನಿ, ಅದನ್ನು ಕೆಳಗಡೆಯಿಂದ ಕಟ್ ಮಾಡುವಂಥ ಒಂದು ಮಷಿನ್ಗಳನ್ನು ಡೆಫಿನೆಟ್ಲಿ ಇವರು ತಂದಾಗ ಮಾತ್ರ ಇದನ್ನು ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಕಡಿಮೆ ಮಾಡ್ಬೋದು. ನೆಕ್ಸ್ಟ್, ಭಾರತ್ ಸ್ಟೇಜ್ 6. ಇವತ್ತು ನೋಡಿ, ನಿಮ್ಮ ಬೈಕ್ಗಳು, ಹೊಸ ಬೈಕ್ಗಳೇನು ಬಂದಿದೆ, ಭಾರತ್ ಸ್ಟೇಜ್ 6 BS6 ವೆಹಿಕಲ್ಗಳನ್ನ ಉಪಯೋಗ ಮಾಡ್ತಿದ್ದೀವಿ. ದೆಹಲಿ NCR ರೀಜನಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ವಾಹನಗಳು ಭಾರತ್ ಸ್ಟೇಜ್ 6 ಎಮಿಷನ್ ಮಾನದಂಡಗಳನ್ನು ಅನುಸರಿಸಬೇಕು ಅಂತ ಒಂದು ಸ್ಟ್ರಿಕ್ಟ್ ಆದಂಥ ನಿಯಮವನ್ನು ತಂದಿದ್ದಾರೆ. ಡೆಫಿನೆಟ್ಲಿ ಇಟ್ಸ್ ವೆಲ್ಕಮೇಬಲ್, ಬಿಕಾಸ್ ದೇಶಾದ್ಯಂತ ಕೂಡ ಇದು ಇದೆ. ಆಮೇಲೆ ಈ BS6 ವೆಹಿಕಲ್ಸ್ ಏನಿದ್ದಾವೆ ಕಡಿಮೆ ಪೆಟ್ರೋಲನ್ನು ಉಪಯೋಗ ಮಾಡ್ತವೆ, ಈವನ್ ಹೆಚ್ಚು ಹೊಗೆಯನ್ನು ಕೂಡ ಬಿಡದೇ ಇರೋದ್ರಿಂದ ಇದೇ ವೆಹಿಕಲ್ಗಳನ್ನು ಉಪಯೋಗ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್, ಗ್ರೀನ್ ವಾರ್ ರೂಮ್ ಮತ್ತು ಗ್ರೀನ್ ದೆಹಲಿ ಅಪ್ಲಿಕೇಶನ್. ಗಾಳಿಯ ಗುಣಮಟ್ಟದ ನೈಜ ಸಮಯದ ಟ್ರ್ಯಾಕಿಂಗ್ ಆಗಿ ಈ ಒಂದು ಗ್ರೀನ್ ವಾರ್ ರೂಮ್ಗಳನ್ನು ದೆಹಲಿಯಾದ್ಯಂತ ಸ್ಥಾಪನೆ ಮಾಡಲಾಗಿದೆ ಫ್ರೆಂಡ್ಸ್. ಮೇಲ್ವಿಚಾರಣೆ ಮಾಡ್ತವೆ. ವಾಯು ಮಾಲಿನ್ಯ ಸಂಬಂಧಿತ ಕುಂದು ಕೊರತೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಈ ಅಪ್ಲಿಕೇಶನ್ ಉಪಯೋಗ ಆಗುತ್ತೆ.
ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲಲ್ಲಿ ಈ ಅಪ್ಲಿಕೇಶನ್ ಓಪನ್ ಮಾಡಿ ಅಲ್ಲಿ ಏನಾದರೂ ಜಾಸ್ತಿ ಪೊಲ್ಯೂಷನ್ ಆಗ್ತಿತ್ತು ಅಂದರೆ ಅದರ ಒಂದು ಇನ್ಫಾರ್ಮೇಷನ್ನ ನೀವು ದೆಹಲಿ ಸರ್ಕಾರಕ್ಕೆ ಕಳಿಸ್ಬೋದು. ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ಆ ಒಂದು ಏರಿಯಾನ ಕ್ಲಿಯರ್ ಮಾಡ್ತಾರೆ. ಇದಿಷ್ಟೆಲ್ಲ ಮಾಡಿದರೂ ಕೂಡ ದೆಹಲಿಯ ವಾಯು ಮಾಲಿನ್ಯ ಮಾತ್ರ ಪರಿಹಾರ ಆಗ್ತಾ ಇಲ್ಲ. ಓಕೆ, ಅದಕ್ಕೆ ದೀರ್ಘಕಾಲದ ಒಂದು ಪರಿಹಾರಗಳು ನಮಗೆ ಇಂಪಾರ್ಟೆಂಟ್ ಆಗಿದ್ದಾವೆ. ದೀರ್ಘಕಾಲದ ಪರಿಹಾರಗಳು ಅಂದರೆ ಏನು ನೋಡಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ. ಸಾರ್ವಜನಿಕರ ಸಾರಿಗೆಯನ್ನು ಸುಧಾರಿಸುವುದು. ಡೆಲ್ಲಿ ಒಳಗೆ ಅಫ್ಕೋರ್ಸ್ ನಾನು ನೋಡಿದ್ದೀನಿ ಫ್ರೆಂಡ್ಸ್, ಈ ಒಂದು LPG ಓಕೆ ಆ್ಯಂಡ್ PNG ಈ ಬಸ್ಸಸ್ಗಳು ಆಗಿರ್ಬೋದು, ಆಟೋಗಳಾಗಿರ್ಬೋದು. ಓಕೆ, ಸೊ ಆ ಗ್ಯಾಸ್ ಇರುವಂಥ ವೆಹಿಕಲ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ, ಸೋಲಾರ್ ವೆಹಿಕಲ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಈವನ್ ಡೆಲ್ಲಿ ಸರ್ಕಾರ ಈ ಆಟೋದವರಿಗೆಲ್ಲ ಈ ಒಂದು ಎಲೆಕ್ಟ್ರಿಕ್ ಆಟೋಗಳನ್ನು ಕಡಿಮೆ ರೇಟ್ನೊಳಗೆ, ಡಿಸ್ಕೌಂಟ್ ರೇಟ್ ಒಳಗೆ ಕೊಡ್ತಿದ್ದಾರೆ. ಮೆಟ್ರೋದಲ್ಲಿ, ಬಸ್ಗಳಲ್ಲಿ ಹೆಚ್ಚು ಜನ ಟ್ರಾವೆಲ್ ಮಾಡಿದಾಗ, ಅಫ್ಕೋರ್ಸ್ ಡೆಲ್ಲಿ ಈಸ್ ಅ ಬೆಸ್ಟ್ ಸಿಟಿ ಟು ಟ್ರಾವೆಲ್ ಇನ್ ಮೆಟ್ರೋ. ಓಕೆ, ಡೆಲ್ಲಿ ಒಳಗೆ ಇರುವಂಥ ಮಾಡರ್ನ್ ಮೆಟ್ರೋ, ಇಟ್ಸ್ ವೆರಿ ವೆರಿ ಮಾಡರ್ನ್ ಗೈಸ್. ತುಂಬ ಚೆನ್ನಾಗಿರುವಂಥ ಮೆಟ್ರೋ ಇದೆ. ಆ್ಯಂಡ್ ನ್ಯೂಯಾರ್ಕ್ ಮೆಟ್ರೋಕ್ಕಿಂತನೂ ಮಾಡರ್ನ್ ಆಗಿರುವಂಥ ಮೆಟ್ರೋ ಡೆಲ್ಲಿ ಒಳಗೆ ಇರೋದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಯಾವಾಗ ಹೆಚ್ಚು ಹೆಚ್ಚು ಜನ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗ ಮಾಡ್ತಾರೆ, ಡೆಫಿನೆಟ್ಲಿ ಅದನ್ನು ಉತ್ತೇಜನ ಮಾಡುವಂಥ ಅವಶ್ಯಕತೆ ಇದೆ. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು. ನೆಕ್ಸ್ಟ್, ಕೈಗಾರಿಕಾ ಹೊರಸೂಸುವಿಕೆಯನ್ನು ನಿಯಂತ್ರಿಸುವುದು. ಡೆಲ್ಲಿ ಮತ್ತು ಸರೌಂಡಿಂಗ್ ಏರಿಯಾದಲ್ಲಿ ಈ ಕೈಗಾರಿಕೆಗಳಿಂದ ಹೊರಸೂಸುವಂಥ ಒಂದು ಅನಿಲಗಳೇನಿದೆ ಅದರ ಮಟ್ಟವನ್ನು ಕಡಿಮೆ ಮಾಡುವಂಥ ಅವಶ್ಯಕತೆ ಇದೆ. ಇದಕ್ಕೆ ಶುದ್ಧ ತಂತ್ರಜ್ಞಾನಗಳ ಪ್ರಚಾರದ ಜೊತೆಗೆ ಕೈಗಾರಿಕಾ ಮಾಲಿನ್ಯವನ್ನು ಕಡಿಮೆ ಮಾಡುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ನೆಕ್ಸ್ಟ್, ಉತ್ತಮ ತ್ಯಾಜ್ಯ ನಿರ್ವಹಣೆ ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇದೆ. ತ್ಯಾಜ್ಯ ವಿಂಗಡಣೆ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಹಸಿ ಕಸ, ಒಣ ಕಸ ಆಗಿರ್ಬೋದು. ಸುಸ್ಥಿರ ವಾಣಿಜ್ಯ ತ್ಯಾಜ್ಯ ನಿರ್ವಹಣೆ ಅಭ್ಯಾಸಗಳನ್ನು ಅನುಷ್ಠಾನಪಡಿಸಿಕೊಂಡಿದ್ದೇ ಆದಲ್ಲಿ, ನಮ್ಮ ಒಂದು ಘನ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಿದ್ದೇ ಆದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು. ಹಸಿರು ಕ್ರಮ ಅಂತ ಕೂಡ ಈ ಒಂದು ದೆಹಲಿ ಒಳಗೆ ತೆಗೆದುಕೊಂಡಿದ್ದಾರೆ ಫ್ರೆಂಡ್ಸ್. ಹೆಚ್ಚು ಮರಗಳನ್ನು ನೆಡೋದು, ಹಸಿರು ಸ್ಥಳಗಳನ್ನು ರಚಿಸುವುದು, ಮಾಲಿನ್ಯಕಾರಕ ಹೀರಿಕೊಳ್ಳುವ ಹಾಗೆ ಈ ಮರಗಳನ್ನು ಹೆಚ್ಚು ಪ್ರದೇಶಗಳಲ್ಲಿ ಬೆಳೆಯೋದು. ನೋಡಿ, ಮರಗಳು ಇದ್ದಾಗ ಅದರ ಎಲೆಗಳು ಈವನ್ ಡಸ್ಟ್ಗಳಾಗಿರ್ಬೋದು, ಆ ಪಾರ್ಟಿಕಲ್ಸ್ಗಳನ್ನು ಸ್ವಲ್ಪ ಮಟ್ಟಿಗಾದರೂ ಹಿಡಿದುಕೊಳ್ತವೆ. ಮರಗಳೇ ಇಲ್ಲ ಅಂದರೆ ಸೊ ಇನ್ನಷ್ಟು ಪಾರ್ಟಿಕಲ್ಸ್ಗಳು ಗಾಳಿಯೊಳಗೆ ಅಡ್ಡಾಡ್ತಿರ್ತವೆ. ನಾವು ಉಸಿರು ತಗೊಂಡಾಗ ನಮ್ಮೊಳಗೆ ಹೋಗ್ತವೆ. ದ್ಯಾಟ್ಸ್ ವೆರಿ ಡೇಂಜರಸ್ ಫ್ರೆಂಡ್ಸ್. ಓಕೆ, ಸೊ ಈ ಥರ ನೋಡಿ, ನಾನು ಕಾರಣಗಳನ್ನು ಹೇಳಿದ್ದೀನಿ, ಪರಿಣಾಮಗಳನ್ನು ಹೇಳಿದ್ದೀನಿ, ಪರಿಹಾರಗಳನ್ನು ಹೇಳಿದ್ದೀನಿ, ಅದರೊಂದಿಗೆ ಇವನ್ ದೀರ್ಘಕಾಲದ ಪರಿಹಾರಗಳು ಏನು ಅಂತ ಕೂಡ ಹೇಳಿದ್ದೀನಿ. ಓಕೆ, IAS ಎಕ್ಸಾಮ್ ಬರಿತಾ ಇರೋರು, KAS ಎಕ್ಸಾಮ್ ಬರಿತಾ ಇರೋರು, PSI ಎಕ್ಸಾಮ್ ಬರಿತಾ ಇರೋರು, ಆಲ್ರೆಡಿ 1,000 ವರ್ಡ್ಸ್ಗಿಂತನೂ ಜಾಸ್ತಿ ದೊಡ್ಡದು ಪ್ರಬಂಧವನ್ನು ನಾನು ಹೇಳಿದ್ದೀನಿ. PSI ಇದ್ದವರು 600 ವರ್ಡ್ಸ್ ಇನಫ್. ಓಕೆ, ಸೊ ನಿಮಗೆ ಅನಿಸ್ಬೋದು, ಸರ್ 600 ಹೇಳ್ದಲ್ರಿ, ಮತ್ತು ನೀವು 1000 ವರ್ಡ್ಸಿಂದ ಯಾಕೆ ಹೇಳ್ತೀರಿ ಪ್ರಬಂಧ ಅಂತ. ಸಣ್ಣ ಹುಡುಗರುಗತ್ಲೆ ವಿಚಾರ ಮಾಡಬೇಡ್ರಿ. ನಾನು 1000 ವರ್ಡ್ಗಳಲ್ಲಿ ಹೇಳಿದಾಗ, ನಾನು 1000 ಪದಗಳಲ್ಲಿ ಹೇಳಿದಾಗ ನೀವು 500 ಪದಗಳಲ್ಲಿ ಬರಿತೀರಾ ಫ್ರೆಂಡ್ಸ್. ಸ್ವಲ್ಪ ಬ್ರಾಡಾಗಿ ವಿಚಾರ ಮಾಡಿರಿ, ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳ್ರಿ, ಅದನ್ನು ಸರಿಯಾಗಿ ಫಾಲೋ ಮಾಡಿರಿ. ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗ್ತೀರಿ. ಒಂದೇದು, ಈ ವಿಡಿಯೋನ ಸ್ಪೀಡಾಗಿ ಕೇಳಬೇಡ್ರಿ, ನಿಮಗೇನು ತಿಳಿಯಂಗಿಲ್ಲ. ಆಲ್ರೆಡಿ ನನ್ನ ಕ್ಲಾಸ್ ಇರೋದ್ರಿಂದ ನಾನು ಸ್ವಲ್ಪ ಈ ವಿಡಿಯೋನ ಸ್ಪೀಡಾಗಿ ಹೇಳಿದ್ದೀನಿ. ನೀವು ಇನ್ನೂ ಏನರೇ ಸ್ಪೀಡಾಗಿ ಇಟ್ಟರೆ ನಿಮ್ಗೆ ತಿಳಿಯೋದಿಲ್ಲ. ಅಂಥದ್ದೇನಿದೆ ಅಷ್ಟು ಬೇಗ ಮುಗಿಸಿ ನಿಮ್ಗೇನು ಮಾಡಬೇಕಾಗಿದೆ, ಒಂದು ಕಡೆ ಕೂತು ಕರೆಕ್ಟಾಗಿ ಬರ್ಕೋರಿ. ಎಲ್ಲ ನಿಮಗೆ ಎಲ್ಲಿಂದ ಸಿಗುತ್ತೆ ಇಷ್ಟೆಲ್ಲ ಮಟೀರಿಯಲು? ಓಕೆ, ಇಷ್ಟೆಲ್ಲ ಪಾಯಿಂಟ್ಸು ಒಂದೇ ಕಡೆ ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್? ನೀವು ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಬೇಕು. ಅದನ್ನು ಲೈಕ್ ಕೂಡ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ನಾನು ಕೇಳಿರುವಂಥ ಕ್ವಶನ್ಗಳಿಗೆ ಕಮೆಂಟ್ ಮಾಡಿ. ಪುಸ್ತಕ ಯಾರ್ಯಾರು ತೊಗೊಂಡಿಲ್ಲ ಎಲ್ಲರೂ ಪುಸ್ತಕವನ್ನು ತೊಗೊಳ್ರಿ, ಮರೀದೆ ನೀವು ಇದನ್ನು ಮಾಡಬೇಕು ಫ್ರೆಂಡ್ಸ್. ಅಂದರೆ ಮಾತ್ರ ನಾನು ನೆಕ್ಸ್ಟ್ ನಕ್ಸಲಿಸಮ್ ಬಗ್ಗೆ ಆಗಿರ್ಬೋದು, ಒಂದು ವಾರದೊಳಗೆ 1-2 ಯಾವುದೇ ವಿಷಯಗಳು ನ್ಯೂಸ್ ಒಳಗಿರ್ತವೆ ಅದ್ರ ಬಗ್ಗೆ ಮಾಡ್ತೀನಿ. ಮುಂಬರುವಂಥ PSI ಎಕ್ಸಾಮ್ ಒಳಗೆ ಪೇಪರ್ 1 ರೆಸ್ಪಾನ್ಸಿಬಿಲಿಟಿನ ತೊಗೊಂಡು ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ನಿಮ್ಮ ಕಡೆಯಿಂದ ಸಪೋರ್ಟ್ ತೋರಿಸಿದರೆ, ನಿಮ್ಮ ಕಡೆಯಿಂದನೂ ನಮ್ಗೆ ಸಪೋರ್ಟ್ ಮಾಡಿದರೆ 100% ಐ ಆಮ್ ದೇರ್ ಫಾರ್ ಯು ಪೀಪಲ್. ಓಕೆ, ಇಲ್ಲಾಂದರೆ ನನಗೆ ಸಿಕ್ಕಾಪಟ್ಟೆ ಆಫ್ಲೈನ್ ಕ್ಲಾಸಸ್ಗಳಿದ್ದಾವೆ, ಅದನ್ನು ಮಾಡ್ತೀನಿ. ಓಕೆ, ಇರಲಿ, ಎಲ್ಲರಿಗೂ ಉಪಯೋಗ ಆಗಲಿ, ಎಲ್ಲೋ ಒಂದು ಹಳ್ಳಿಯೊಳಗೆ ಕೂತವ್ರಿಗೂ ಇದು ಉಪಯೋಗ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಬಟ್ ನೀವು ಮಾತ್ರ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡೋದಿಲ್ಲ. ಓಕೆ, ಶೇರ್ ಮಾಡಿ ವಿಡಿಯೋನ. ಓಕೆ, ನೋಡಿ, ಕನ್ಕ್ಲೂಷನ್ ಯಾವ ಥರ ಮಾಡ್ಬೋದು ನೀವು. ಭಾರತದ ರಾಜಧಾನಿ ದೆಹಲಿಯಲ್ಲಿ ಹೆಚ್ಚಾಗುತ್ತಿರುವ ವಾಯು ಮಾಲಿನ್ಯ ಒಂದು ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಸಮಸ್ಯೆಯಿಂದ ಪ್ರತಿ ವರ್ಷ 100 ಜನರ ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ. ಅದೆಷ್ಟೋ ಜನ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇಂತಹ ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ
ಅಲ್ಲಿರುವಂಥ ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ ಫ್ರೆಂಡ್ಸ್. ಜನರ ಸಹಕಾರ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೆಂಗೆ ಬದುಕ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸರೌಂಡಿಂಗ್ ವಾತಾವರಣ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಆದ್ದರಿಂದ ಜನರ ಎಲ್ಲಿವರೆಗೂ ಇದರೊಳಗೆ ಭಾಗವಹಿಸೋದಿಲ್ಲ ಅಲ್ಲಿವರೆಗೂ ಈ ಸಮಸ್ಯೆ ಇರೋದೇ ಫ್ರೆಂಡ್ಸ್. ಬರೀ ಸರ್ಕಾರದಿಂದ ಮಾತ್ರ ಈ ಒಂದು ಸಮಸ್ಯೆಗೆ ಪರಿಹಾರ ಇಲ್ಲ. ಈವನ್ ನಂಬರ್ ಇರುವಂಥ ವೆಹಿಕಲ್ನ ಯೂಸ್ ಮಾಡಿ ಅಂದಾಗಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಉಪಯೋಗ ಮಾಡಿ ಅಂದಾಗಿರ್ಬೋದು, ಜನರ ಸಹಕಾರವಿಲ್ಲದೆ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಅಷ್ಟೇ ಅಲ್ಲ, ನೆರೆಯ ರಾಜ್ಯಗಳು ಕೂಡ ದೆಹಲಿಗೆ ಅವಶ್ಯಕತೆ ಇದೆ. ಸೊ ಅಂದರೆ ನೆರೆಯ ರಾಜ್ಯಗಳ ಸಹಾಯ ಕೂಡ ಅವಶ್ಯಕತೆ ಇದೆ ಫ್ರೆಂಡ್ಸ್. ಇವತ್ತು ನೆರೆಯ ರಾಜ್ಯಗಳು ಸುಸ್ಥಿರ ಕೃಷಿಯನ್ನು ಮಾಡುವಂಥ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ಸುಸ್ಥಿರ ಕೃಷಿಯನ್ನು ಅಳವಡಿಸಿಕೊಳ್ಳೋದು ಮತ್ತು ಈ ರಾಜ್ಯಗಳಲ್ಲಿ ಇವತ್ತು ದೆಹಲಿಯಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ತಾವು ಕಾರಣ ಅನ್ನುವಂಥ ಅರಿವು ಮೂಡಿಸುವಂಥ ಅವಶ್ಯಕತೆ ಇದೆ. ಸೊ ಅದರ ರೀತಿಯಾಗಿ ಇವತ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಅಂದರೆ ಸ್ಟಬಲ್ ಬರ್ನಿಂಗ್ ಏನಿದೆ, ಗೋಧಿ ಹುಲ್ಲನ್ನು ಸುಡುವಂಥ ವ್ಯವಸ್ಥೆ, ಅದನ್ನು ನಿಲ್ಲಿಸಬೇಕಾಗಿದೆ. ಕಬ್ಬು ತೆಗೆದ ಮೇಲೆ ಅದನ್ನು ಸುಡುವ ವ್ಯವಸ್ಥೆಯನ್ನು ನಿಲ್ಲಿಸಬೇಕಾಗಿದೆ. ಈ ಥರ ಒಂದು ಜನರು ಆ್ಯಕ್ಟಿವ್ ಆಗಿ ತಮ್ಮ ಪಾರ್ಟನ್ನು ತಾವು ಮಾಡಿದಾಗ ಮಾತ್ರ ಈ ಒಂದು ಪೊಲ್ಯೂಷನ್ಗೆ ಒಂದು ಸೊಲ್ಯೂಷನ್ನ ಕಂಡ್ಕೋಬಹುದು ಫ್ರೆಂಡ್ಸ್. ಓಕೆ, ನೈಸರ್ಗಿಕ ಕಾರಣಗಳನ್ನು ನಾವು ಸರಿಪಡಿಸೋದು ದಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಹಿಮಾಲಯಗಳನ್ನು ಚೇಂಜ್ ಮಾಡೋದಾಗಿರ್ಬೋದು, ಡೆಲ್ಲಿ ಏನು ಮ್ಯಾಪ್ ಒಳಗಿದೆಯೋ ಅಲ್ಲಿಂದ ತೆಗೆದು ಬೇರೆ ಕಡೆ ಇಡೋದು ಇಂಪಾಸಿಬಲ್. ಆದರೆ ಮನುಷ್ಯರಿಂದ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಡೆಫಿನೆಟ್ಲಿ ನಾವು ತಡೆ ಹಿಡಿಬಹುದು. ಅದಕ್ಕೆ ಪ್ರತಿಯೊಬ್ಬ ನೋಡಿ, ಇದಕ್ಕೆ ಕೇಂದ್ರ ಸರ್ಕಾರದ ಯಾವುದೇ ತಪ್ಪಿಲ್ಲ, ರಾಜ್ಯ ಸರ್ಕಾರದ್ದು ತಪ್ಪಿಲ್ಲ. ಅವ್ರು ಹೇಳ್ತಿದ್ದಾರೆ, ರೂಲ್ಸ್ ಮಾಡ್ತಿದ್ದಾರೆ, ಆಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಜನ ಮಾತ್ರ ಇದನ್ನು ಕೇಳ್ತಾ ಇಲ್ಲ. ಓಕೆ, ಸೊ ಎಲ್ಲಿವರೆಗೂ ಜನ ಇದಕ್ಕೆ ಸ್ಪಂದಿಸೋದಿಲ್ವೋ ಅಲ್ಲಿವರೆಗೂ ಈ ಸಮಸ್ಯೆಗಳು ನಿಲ್ಲೋದಿಲ್ಲ ಅಂತ ನನಗನ್ನಿಸಿದೆ ಫ್ರೆಂಡ್ಸ್. ಓಕೆ, ಈ ಥರ ಒಂದು ವಾಯು ಮಾಲಿನ್ಯವನ್ನು ನಾವು ಕಡಿಮೆ ಮಾಡಲೇಬೇಕು. ಆರೋಗ್ಯಕರ ಜೀವನ ಪ್ರತಿಯೊಬ್ಬ ಭಾರತೀಯನಿಗೂ ನೀಡಿರುವಂಥ ಮೂಲಭೂತ ಹಕ್ಕಾಗಿದೆ. ಆರ್ಟಿಕಲ್ 21 ಅಡಿಯಲ್ಲಿ ಈ ಒಂದು ರೈಟ್ ಟು ಎನ್ವೈರ್ಮೆಂಟ್, ರೈಟ್ ಟು ಗುಡ್ ಎನ್ವೈರ್ಮೆಂಟ್ ಇದೆ ಅಲ್ವಾ. ಸೊ ಉತ್ತಮ ಪರಿಸರವನ್ನು ಪಡಿಲೇಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಹಕ್ಕಾಗಿದೆ. ಸೊ ಆದ್ದರಿಂದ ಸರ್ಕಾರ ಇದಕ್ಕೆ ಕಾನೂನ್ಮುಖ ಆಗಬೇಕು, ಇವನ್ ಜನ ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನೀವು ಒಂದು ಪಾಸಿಟಿವ್ ನೋಟಿಂದ ಕನ್ಕ್ಲೂಷನ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ. ವಿಡಿಯೋ ಬಗ್ಗೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್.